ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ನಾವು ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವೀಕ್ ಏನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನು ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಗಮನಕ್ಕೆ ತರಬೇಕಂತ ಅಂದ್ಕೊಳ್ತಾ ಇದ್ದಾರೆ, ನೋಡೋಣ ನೆಕ್ಸ್ಟ್ ವೀಕ್ ಬಗ್ಗೆ. ಬಟ್ ಮೂವ್ ಆಗೋದಕ್ಕೆ ಮುಂಚೆ ನಮ್ಮ ಪರ್ಟಿಕ್ಯುಲರ್ ಗ್ರೂಪ್ಗೆ ಎಲ್ಲರಿಗೂ ಎಫೆಕ್ಟ್ ಆಗುವಂಥ ವಿಚಾರ, 9ನೇ ತಾರೀಕು ವಿ ಹ್ಯಾವ್ ನ್ಯೂ ಮೂನ್ ಅಂದರೆ ಅಮಾವಾಸ್ಯೆ. ಸೊ ಎನರ್ಜೀಸು, ಅಮಾವಾಸ್ಯೆ ಎನರ್ಜಿ ಬಂದು ಯೂಶಲಿ ಫಂಟಾಸ್ಟಿಕ್ ನ್ಯೂ ಇಂಟೆನ್ಷನನ್ನು ಸೆಟ್ ಮಾಡೋದಕ್ಕೆ, ನ್ಯೂ ಬಿಗಿನಿಂಗಿಗೆ ನಾವು ಯಾವ ರೀತಿ ಒಂದು ಚೇಂಜಸ್ನ ಅಥವಾ ಬಿಗಿನಿಂಗನ್ನ ನಮ್ಮ ಜೀವನಕ್ಕೆ ಇನ್ವೈಟ್ ಮಾಡಬೇಕು ಅದ್ರ ಬಗ್ಗೆ ಆಲೋಚನೆ ಮಾಡೋದಕ್ಕೆ, ಅದ್ರ ಬಗ್ಗೆ ಜರ್ನಲ್ ಮಾಡೋದಕ್ಕೆ, ಅದ್ರ ಬಗ್ಗೆ ಡ್ರೀಮ್ ಅಥವಾ ವಿಜುವಲೈಸೇಷನ್ ಮಾಡೋದಕ್ಕೆ, ನಮ್ಮ ಬೆಟರ್ ಫ್ಯೂಚರ್ ಅಥವಾ ನ್ಯೂ ಬಿಗಿನಿಂಗ್, ಸಮಥಿಂಗ್ ನ್ಯೂ ಯು ವಾಂಟ್ ಟು ಸ್ಟಾರ್ಟ್, ಬಿಸ್ನೆಸ್ ಇರ್ಬೋದು, ಕರಿಯರ್ಗೆ ಹೊಸ ಜಾಬ್ ಹುಡ್ಕೋರು ಇರ್ಬೋದು, ಎನಿಥಿಂಗ್ ನ್ಯೂ ದಟ್ ಯು ವಾಂಟ್ ಟು ಸ್ಟಾರ್ಟ್, ಅಥವಾ ನ್ಯೂ ಹ್ಯಾಬಿಟ್ಸ್ ಇರ್ಬೋದು, ಹೊಸ ಹ್ಯಾಬಿಟ್ಸ್ನ ಫಾರ್ಮ್ ಮಾಡೋದಕ್ಕೆ, ಫಾರ್ ಎನಿಥಿಂಗ್ ನ್ಯೂ ಬಿಗಿನಿಂಗ್ ಆ ಇಂಟೆನ್ಷನ್ ಸೆಟ್ ಮಾಡೋದಕ್ಕೆ ನ್ಯೂ ಮೂನ್ ಇಸ್ ಫಂಟಾಸ್ಟಿಕ್. ಆ ಎನರ್ಜಿನ ಯೂಸ್ ಮಾಡ್ಕೊಳ್ಳೋದು. ಸೊ ನ್ಯೂ ಮೂನ್ ದಿನ 9ನೇ ತಾರೀಕು ಯು ಕ್ಯಾನ್ ರೈಟ್ ನಿಮ್ಮ ನ್ಯೂ ಬಿಗಿನಿಂಗ್ ಇಂಟೆನ್ಷನನ್ನು ಆ್ಯಂಡ್ ದೆನ್ ಥಿಂಕ್ ಅಬೌಟ್ ಇಟ್, ವಿಜುವಲೈಸ್ ಅಬೌಟ್ ಇಟ್ ಆ್ಯಂಡ್ ಡ್ರೀಮ್ ಅಬೌಟ್ ಇಟ್. ಇದೆಲ್ಲನೂ ತುಂಬ ಆ್ಯಂಪ್ಲಿಫೈ ಮಾಡುತ್ತೆ ಅವತ್ತನ ಎನರ್ಜೀಸು. ಓಕೆ, ಸೊ ಅದು ಜನರಲ್ ಆಗಿ ಎಲ್ಲರಿಗೂ ಎಫೆಕ್ಟ್ ಆಗುವಂಥ ಎನರ್ಜಿ, ನ್ಯೂ ಮೂನ್ ಆನ್ 9th. ಆಲ್ ರೈಟ್, ಸೊ ನಮ್ಮ ಪರ್ಟಿಕ್ಯುಲರ್ ಗ್ರೂಪ್ಗೆ ನಾವು ವಿ ವಿಲ್ ಡೂ ಅ ರೀಡಿಂಗ್. ಓಕೆ, ಆ್ಯಸ್ ಯೂಶಲಿ 2 ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಈ ಕ್ರಿಸ್ಟಲ್ ಪೈರೈಟ್. ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಈ ಆಂಬರ್ ಕ್ರಿಸ್ಟಲ್. ಓಕೆ, ಯಾವುದರಲ್ಲಿ ನಿಮಗೆ ಮೆಸೇಜ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ನಿಮಗೆ ಟೈಮ್ ಬೇಕಿದ್ರೆ ಪಾಸ್ ಮಾಡಿ. ಬಟ್ ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗ್ರೂಪ್ ನಂಬರ್ 1 ನೀವು ಪೈರೈಟ್ ಕ್ರಿಸ್ಟಲ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ನನಗೆ ಮೊದಲನೇ ಮೆಸೇಜ್ ಬಂದಿದ್ದು ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಹೇಳಿ. ಎಲ್ಲ ಗ್ಲಿಟರ್ ಮಾಡೋದೆಲ್ಲ, ಶೈನ್ ಮಾಡೋದೆಲ್ಲ ಡೈಮಂಡ್ ಅಲ್ಲ. ಯಾವುದು ಗೋಲ್ಡ್ ಕಲರ್ ಇರುತ್ತೆ, ಗೋಲ್ಡ್ ಕಲರಲ್ಲಿದೆ ಅಂತ ಮಾತ್ರಕ್ಕೆ ಅದು ಗೋಲ್ಡ್ ಅಲ್ಲ. ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್ ಅಂತ ಹೇಳಿ. ಸೊ ಅದನ್ನು ಯಾವ ಕಾಂಟ್ಯಾಕ್ಸ್ಟಲ್ಲಿ ಹೇಳ್ತಾ ಇದ್ದಾರೆ, ಯಾವುದಾದ್ರು ಪರ್ಟಿಕ್ಯುಲರ್ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದಾರಾ ಅಂತ ಗೊತ್ತಿಲ್ಲ. ಬಟ್ ಇಟ್ ಫೀಲ್ಸ್ ಲೈಕ್ ನೀವೇನೇನು ಅಂದ್ಕೊಳ್ತಾ ಇದ್ದೀರಾ ಅದು ಇನ್ನೂ ಡೀಪ್ ಆಗಿ ನೀವು ಅದ್ರ ಬಗ್ಗೆ ತಿಳ್ಕೊಬೇಕಾಗಿ ಬರ್ಬೋದು. ಸರ್ಫೇಸ್ ಲೆವೆಲಲ್ಲಿ ಇನ್ಫಾರ್ಮೇಷನ್ ತೊಗೊಂಡು ಯಾವುದೇ ಡಿಸಿಷನ್ ಮಾಡಬೇಡಿ ನೆಕ್ಸ್ಟ್ ವೀಕು. ಅದರ ಆಳಕ್ಕೆ ಹೋಗಿ ಅದು ಏನು ಆ ವಿಚಾರ ಏನು ಅಂತ ತಿಳ್ಕೊಳ್ಳಿ. ಸೊ ಇಟ್ಸ್ ಸಮಥಿಂಗ್ ಮೇ ನಾಟ್ ಬಿ ಟ್ರೂ. ನೀವು ಅಂದ್ಕೊಂಡಿದ್ದು ಇಮ್ಮಿಡಿಯೇಟಾಗಿ ಅದು ನಿಜ ಇಲ್ಲದೆ ಇರ್ಬೋದು, ಗುಡ್ ಆರ್ ಬ್ಯಾಡ್. ಫಾರ್ ಎಕ್ಸಾಂಪಲ್ ಯಾರೋ ಏನೋ ಒಂದು ಹೇಳ್ತಾರೆ ಅಥವಾ ಟ್ರಿಗರ್ ಮಾಡ್ತಾರೆ, ಮೇ ಬಿ ಅದು ನಿಮ್ಮ ಬಗ್ಗೆ ಅಲ್ವೇ ಅಲ್ಲ, ಅವ್ರಿಗೆ ಬೇರೆ ಏನೋ ಟೆನ್ಷನ್ನ ತಂದು ನಿಮ್ಮ ಮೇಲೆ ಹಾಕಿರ್ತಾರೆ. ನೀವು ಅದನ್ನು ಪರ್ಸ್ನಲಾಗಿ ತೊಗೊಂಡು ನನ್ನಲ್ಲೇ ಏನೋ ಮಿಸ್ಟೇಕ್ ಇದೆ ಅಥವಾ ನನ್ನದೇ ಏನೋ ಪ್ರಾಬ್ಲಮ್ ಇದೆ ಅನ್ನೋ ಥರ. ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್. ಯಾವುದು ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋದು ಅದು ಮೇ ನಾಟ್ ಬಿ ರಿಯಲ್. ಸೊ ಅದನ್ನು ಫಸ್ಟು ಅನಲೈಸ್ ಮಾಡಿ, ಅದು ನಿಜಾನ, ಇದ್ರ ಬಗ್ಗೆ ಏನಾದರೂ ಆ್ಯಕ್ಷನ್ ತೊಗೊಳ್ಬೇಕಾ ಅಥವಾ ಇದ್ರ ಬಗ್ಗೆ ಮುಂದುವರಿಬೇಕಾ, ಇದನ್ನೆಲ್ಲ ಫಸ್ಟ್ ಆಲೋಚನೆ ಮಾಡಿ. ಸರ್ಫೇಸ್ ಲೆವೆಲಲ್ಲಿ ಯಾವುದೇ ಇನ್ಫಾರ್ಮೇಷನನ್ನು ಇಟ್ಕೊಂಡು ಡಿಸಿಷನ್ಸ್ ತೊಗೋಬೇಡಿ. ಯು ಹ್ಯಾವ್ ಟು ಗೋ ಡೀಪರ್. ಇಸ್ ದಟ್ ರಿಯಲಿ ಗೋಲ್ಡ್? ಗೋಲ್ಡ್ ಕಲರ್ ಇದ್ದದ್ದು ಮಾತ್ರಕ್ಕೆ ಇಸ್ ದಟ್ ಗೋಲ್ಡ್ or is that fake? Okay, so it may not be what you think. Okay, ನಾವು ಅಂದ್ಕೊಂಡಿದ್ದು ಮೇ ಬಿ ಅದು ಆಗಿರಲ್ಲ ಅಂತ ಅನಿಸುತ್ತೆ. ನಾವು ಸುಮ್ಮನೆ ಅನ್ನೆಸೆಸರಿಯಾಗಿ ಟೆನ್ಷನ್ ಮಾಡ್ಕೋಬೋದು, ಓವರ್ ಥಿಂಕ್ ಮಾಡ್ಬೋದು ಯಾವುದಾದ್ರೂ ಸಿಚುವೇಶನ್ ಬಗ್ಗೆ. ನೋಡ್ದ ಇವರೇ ಹೀಗಂದ್ರು, ಹಿಂಗೆ ಅನ್ಬೋದಾ ಅಂತೆಲ್ಲ. ಮೇ ಬಿ ಇನ್ 2-3 ಡೇಸ್ ಅವ್ರು ಬಂದು ಅಪಾಲಜೈಸ್ ಮಾಡ್ಬೋದು, ಸಾರಿ ಕೇಳ್ಬೋದು ನಿಮಗೆ, ಸಾರಿ ಅದು ನಂದು ಬೇರೆ ಏನೋ ಟೆನ್ಷನನ್ನು ನಿಮ್ಮ ಮೇಲೆ ಬಿಟ್ಟೆ, ಯು ಡೋಂಟ್ ವರಿ ಅಂತ ಹೇಳಿ. ಬಟ್ ಈ 3 ದಿನ ನೀವೇನು ಟೆನ್ಷನ್ ಮಾಡ್ಕೊಂಡ್ರಿ ಅದು ಅನ್ನೆಸೆಸರಿ ಟೆನ್ಷನ್ ಆಗಿತ್ತು. ಬಿಕಾಸ್ ಯು ಜಸ್ಟ್ ಅಸ್ಯೂಮ್ಡ್ ನಿಮ್ಮದೇ ಏನೋ ಪ್ರಾಬ್ಲಮ್ ಇದೆ, ಅವ್ರು ಈ ರೀತಿ ಆ ರೀತಿ ಅಂತೆಲ್ಲ ಅಂದ್ಕೊಂಡು. ಸೊ ದರ್ ಈಸ್ ಸಮಥಿಂಗ್ ವಿಚ್ ಈಸ್ ನಾಟ್ ವಾಟ್ ಇಟ್ ಲುಕ್ಸ್ ಲೈಕ್. ಅದು ಯಾವ ರೀತಿ ಕಾಣ್ತಾ ಇದೆ ಅದು ಆ್ಯಕ್ಚುಲಿ ಅದರದ್ದು ಬೇರೆ ಲೇಯರ್ ಇರ್ಬೋದು ಅಥವಾ ಬೇರೆ ಅಂಡರ್ಲೈಯಿಂಗ್ ಇಶ್ಯೂ ಇರ್ಬೋದು. ದೇರ್ ಮೇ ಬಿ ಸಮಥಿಂಗ್ ಡಿಫ್ರೆಂಟ್ ನಾವು ಅಂದ್ಕೊಳ್ತಾ ಇರೋದಕ್ಕಿಂತ. ಸೊ ಬಿ ಅವೇರ್
ಎಸ್ಪೆಷಲಿ ಆಪರ್ಚುನಿಟೀಸ್ ಯಾವುದಾದ್ರೂ ಬಂದಾಗ ಅಥವಾ ಇಮ್ಮಿಡಿಯೇಟಾಗಿ ನೀವೇನಾದರೂ ಡಿಸಿಷನ್ ಮಾಡೋವಂಥ ಪರಿಸ್ಥಿತಿ ಬಂದಾಗ ಸೊ ಅಥವಾ ಟ್ರಿಗರ್ಗಳಾದಾಗ ಸೊ ಇಟ್ ಈಸ್ ನಾಟ್ ರಿಯಲಿ ಯೋರ್ ಪ್ರಾಬ್ಲಮ್ ಓಕೆ. ಅಥವಾ ಆ್ಯಕ್ಚುಲಾಗಿ ನಾವು ಅಂದ್ಕೊಳ್ತಾ ಇರೋ ಥರ ವಿಚಾರ ಇರೋದಿಲ್ಲ, ಅದರದ್ದು ಬೇರೆ ಇನ್ನೇನೋ ಸ್ಟೋರಿ ಇರುತ್ತೆ. ನಾವು ಸುಮ್ಮನೆ ಅನ್ನೆಸೆಸರಿಯಾಗಿ ಏನೋ ಅಂತ ಅಂದ್ಕೊಂಡಿರ್ತೀವಿ. ಅಥವಾ ಜನರು ಇದೆಲ್ಲ ಒಳ್ಳೆ ವಿಚಾರ, ಅಂದರೆ ನಾವು ಅಂದ್ಕೊಂಡಿರೋದಕ್ಕಿಂತ ಅದು ಆ್ಯಕ್ಚುಲಿ ಬೇರೆ ಥರನೇ ಸ್ಟೋರಿ ಆಗ್ಬೋದು. ಕೆಲವ್ರಿಗೆ ಇಟ್ ಈಸ್ ಅಬೌಟ್ ಜನರು ಮುಂದೆ ನಗ್ನಗ್ತಾ ಮಾತಾಡ್ಬೋದು, ಬಟ್ ಆರ್ ದೇ ರಿಯಲಿ ಟ್ರೂ ಟು ಯು? ನಿಜವಾಗ್ಲೂ ಅವರು ಖುಷಿ ಪಡ್ತಿದ್ದಾರಾ ನಿಮ್ಮ ಪ್ರೋಗ್ರೆಸ್ನ ನೋಡಿ? ಅಥವಾ ಆರ್ ದೇ ರಿಯಲ್ ಆರ್ ಆರ್ ದೇ ಫೇಕ್? ಅಥವಾ ಈಸ್ ದಟ್ ಫೇಕ್ ಲವ್? ಈಸ್ ದಟ್ ಫೇಕ್ ಸಿಂಪತಿ? ಈಸ್ ದಟ್ ಫೇಕ್ ಎಮೋಷನ್? ಯು ಡೋಂಟ್ ನೋ ಓಕೆ. ಸೊ ಜನರ ಬಗ್ಗೆನೂ ಅಷ್ಟೇ, ಓವರಾಲ್ ಆಗಿ ಡೋಂಟ್ ಜಸ್ಟ್ ಬಿಲೀವ್ ಸರ್ಫೇಸ್ ಲೆವೆಲಲ್ಲಿ. ಹ್ಯಾವ್ ಯುವರ್ ಓನ್ ಎಕ್ಸಾಮಿನೇಷನ್, ನಿಮ್ಮದೇ ಆದಂಥ ಅನಾಲಿಸಿಸು ಎಕ್ಸಾಮಿನೇಷನ್ ಇಟ್ಕೊಂಡು ಆಮೇಲೆ ನಿರ್ಧಾರಗಳು ಮಾಡಿ. ಅಥವಾ ಬೇರೆಯವ್ರ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು. ಮೇ ಬಿ ದೇ ಆರ್ ಗುಡ್ ಆರ್ ಬ್ಯಾಡ್, ಎರಡು ಡೈರೆಕ್ಷನಲ್ಲೂ ಹೋಗ್ಬೋದು ಇದು. ಬಟ್ ದಿಸ್ ಈಸ್ ವಾಟ್ ಇಟ್ ಈಸ್. ಲೈಕ್ ಗೋಲ್ಡ್ ಕಲರ್ ಇದ್ದ ಮಾತ್ರಕ್ಕೆ ಅದು ಗೋಲ್ಡ್ ಅಂತ ಅಲ್ಲ, ಅಥವಾ ಅದು ಡಲ್ ಆಗಿದ್ದ ಮಾತ್ರಕ್ಕೆ ಅದು ಗೋಲ್ಡ್ ಅಲ್ಲ ಅಂತ ಅಲ್ಲ. ಸೊ ಇಟ್ ಕ್ಯಾನ್ ಗೋ ಇನ್ ಟೂ ಡಿಫ್ರೆಂಟ್ ಡೈರೆಕ್ಷನ್. ಬಟ್ ಸಮಥಿಂಗ್ ನಾವು ಅಂದ್ಕೊಂಡಿರೋದಕ್ಕಿಂತ ಡಿಫ್ರೆಂಟಾಗಿ ಆಗೋ ಥರ ಒಂದು ಇನ್ಸಿಡೆಂಟ್ಸ್ ಅಥವಾ ಸಿಚುವೇಶನ್ಸ್. ಹೋಪ್ಫುಲಿ ದಟ್ ಈಸ್ ಮೇಕಿಂಗ್ ಸೆನ್ಸ್. ಯಾಕೆಂದರೆ ಐ ನೋ ಇಟ್ ಫೆಲ್ಟ್ ಅ ಲಿಟಲ್ ಕಾಂಪ್ಲಿಕೇಟೆಡ್. ಜಸ್ಟ್ ಬಿ ಕೇರ್ಫುಲ್ ಆ್ಯಂಡ್ ಅವೇರ್ ಅಷ್ಟೇ. ಯಾರು ಯಾವ ರೀತಿ ಆಫರ್ ಕೊಡ್ತಾ ಇದ್ದಾರೆ ಅಂದರೆ ಅದರಿಂದ ಏನಾದರೂ ಉದ್ದೇಶ ಇದೆಯಾ? ಅಥವಾ ಪ್ಯೂರ್ ಹಾರ್ಟಿಂದ ಆಫರ್ನ ಕೊಡ್ತಾ ಇದ್ದಾರಾ? ಅಥವಾ ನಾನು ಸಡನ್ನಾಗಿ ನಂಬಿಡ್ತಾ ಇದ್ದೀನಾ? ಅಥವಾ ನಾನು ಓವರಾಗಿ ನಂಬ್ತಾ ಇದ್ದೀನಾ? ಅಥವಾ ಓವರಾಗಿ ನನ್ನ ಬಗ್ಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಾ? ಈಸ್ ದಿಸ್ ಪರ್ಸನ್ ರಿಯಲಿ ಟ್ರಸ್ಟ್ ವರ್ದಿ? ಸೊ ಈ ರೀತಿ ಡೂ ಯುವರ್ ಓನ್ ಅನಾಲಿಸಿಸ್ ಓಕೆ. ನೀವು ಏನನ್ನಾದ್ರೂ ಮಾಡೋದಕ್ಕೆ ಮುಂಚೆ ಅಥವಾ ತುಂಬ ಹಂಚ್ಕೊಳ್ಳೋದಕ್ಕೆ ಮುಂಚೆ ಸಮಥಿಂಗ್ ಲೈಕ್ ದ್ಯಾಟ್ ಓಕೆ. ಸೊ ಅದು ಮೊದಲನೇ ವಿಚಾರ, ಫಸ್ಟು ನಿಮ್ಮ ಗ್ರೂಪಿಗೆ ಬಂದಿದ್ದು. ಓಕೆ, ಮೊದಲನೇ ಕಾರ್ಡು ಜಂಪ್ ಆಗಿದ್ದು ವಿ ಹ್ಯಾವ್ ಎನ್ಕರೇಜ್ಮೆಂಟ್. ವೈಡ್ ಓಪನ್. And bottom of the deck we have Spirit of Place. Okay, you have a ವಂಡರ್ಫುಲ್ ಎಥೀರಿಯಲ್ ಎನರ್ಜಿ. ನಂಬರ್ 444 ತೋರಿಸ್ತಾ ಇದ್ದಾರೆ. ಸೊ ದಿಸ್ ಲುಕ್ಸ್ ಲೈಕ್ ಅ ವೆರಿ ಸ್ವೀಟ್ ಎನರ್ಜಿ ಗ್ರೂಪ್ ನಂಬರ್ 1. ಲೈಕ್ ನಿಮ್ಮ ಫ್ಯಾಮಿಲಿನಲ್ಲಿ ಇರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆ ಇರ್ಬೋದು. ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ವೈಡ್ ಓಪನ್ ಓಕೆ. ಈ ವಾರ ಬಂದು ಯುವರ್ ಎನರ್ಜಿ ಈಸ್ ಓಪನ್, ಯು ಆರ್ ಅವೈಲಬಲ್. ಆಪರ್ಚುನಿಟೀಸ್ನ ಇನ್ವೈಟ್ ಮಾಡೋದಕ್ಕೆ, ಹೊಸ ಫ್ರೆಂಡ್ಶಿಪ್ ಇರ್ಬೋದು. ದೆರ್ ಇಸ್ ಸಮಥಿಂಗ್ ಯು ಆರ್ ಓಪನ್. ನಿಮ್ಮ ಎನರ್ಜಿ ಬಂದು ಇಟ್ ಈಸ್ ವೈಡ್ ಓಪನ್ ಈ ಹೊಸತನನ ನಿಮ್ಮ ಜೀವನಕ್ಕೆ ಇನ್ವೈಟ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ದಿಸ್ ಮೇ ಕಾಸ್ ಅ ಪ್ರಾಬ್ಲಮ್. ಯಾಕೆಂದರೆ ನೀವು ಎಲ್ಲನೂ ಓಪನ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದೀರಾ, ಅದರ ವಿಚಾರನ ಹಿಂದೆ ಮುಂದೆ ಆಲೋಚನೆ ಮಾಡಿದ್ದೀರಾ. ಸೊ ದಟ್ ಮೇ ಕ್ರಿಯೇಟ್ ಅ ಲಿಟಲ್ ಬಿಟ್ ಆಫ್ ಪ್ರಾಬ್ಲಮ್ ನಿಮ್ಮ ಮೈಂಡಲ್ಲಿ. ಅಥವಾ ನೀವು ಅಗತ್ಯಕ್ಕಿಂತ ಜಾಸ್ತಿ ಕಮಿಟ್ಮೆಂಟನ್ನು ತೊಗೊಂಡು ಯು ಮೇ ಫೀಲ್ ಲೈಕ್ ಸ್ಟ್ರೆಸ್ಡ್. ಎಲ್ಲರೂ ನೀವು ಓಪನ್ ಆಗಿದ್ದೀರಾ ರಿಸೀವ್ ಮಾಡೋಕ್ಕೆ ಅಂತ ಹೇಳಿ. ದೇ ಮೇ ಗಿವ್ ಯು ಮೋರ್ ವರ್ಕ್. ಈಗ ನೀವು ಕೆಲಸಕ್ಕೆಲ್ಲ ಹೋಗೋರಿದ್ರೆ, ನಿಮ್ಮ ಕರಿಯರಲ್ಲಿದ್ದರೆ ದೇ ಮೇ ಅಸೈನ್ ಯು ಮೋರ್ ಜಾಬ್. ಜಸ್ಟ್ ಬಿಕಾಸ್ ಯು ಆರ್ ಓಪನ್, ಯು ಆರ್ ಅವೈಲಬಲ್, ನಿಮಗೆ ಜಾಸ್ತಿ ಅಸೈನ್ಮೆಂಟ್ ಅಥವಾ ಜಾಸ್ತಿ ಕೆಲಸ ಬೇರೆ 2 ಪ್ರಾಜೆಕ್ಟಿಗೆ ಹಾಕ್ಕೊಂಡು ಬಿಡೋದು. ಸೊ ಬಿಕಾಸ್ ಯು ಆರ್ ಜಸ್ಟ್ ಅವೈಲಬಲ್, ಯು ಆರ್ ಹ್ಯಾಪಿ ಆ್ಯಂಡ್ ಯು ಆರ್ ರೆಡಿ ಟು ಡೂ ವರ್ಕ್. ಜನರು ನಿಮಗೆ ಓವರ್ ಆಗಿ ನಿಮ್ಮನ್ನು ಯೂಟಿಲೈಸ್ ಮಾಡ್ಕೋಬೋದು ಮುಂದಿನ ವಾರ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಮಾತ್ರನೇ ಒಪ್ಕೊಳ್ಳಿ. ನಿಮ್ಮ ಪ್ಲೇಟಿಗೆ ಮೀರಿ ಆಚೆ ಚೆಲ್ಲೋ ಅಷ್ಟು ಕೆಲಸಗಳನ್ನ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಇಟ್ ಫೀಲ್ಸ್ ಲೈಕ್ ಯು ಆರ್ ವೆರಿ ಓಪನ್ ಏನನ್ನಾದರೂ ಮಾಡೋದಕ್ಕೆ, ಏನನ್ನಾದರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಮೇ ಬಿ ಅದಕ್ಕೇ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳಿದ್ದು. ಮೇ ಬಿ
ನಿಮಗೆ ಜಾಸ್ತಿ ಕೆಲಸ ಅಸೈನ್ ಮಾಡೋದು ಅವರು. ಇಟ್ ಮೇ ನಾಟ್ ಬಿ ಅಬೌಟ್ ಯುವರ್ ಕರಿಯರ್ ಪ್ರೋಗ್ರೆಷನ್. ನೀವು ಕರಿಯರಲ್ಲಿ ಮುಂದೆ ಹೋಗಲಿ ಅಂತಲ್ಲ, ನಿಮ್ಮನ್ನು ಮೇ ಬಿ ಯು ಆರ್ ಅ ಗುಡ್ ವರ್ಕರ್. ಸೊ ನಿಮ್ಮ ಈ ಗುಡ್ ನೇಚರ್ನ, ನಿಮ್ಮ ಈ ಒಳ್ಳೆ ಪರ್ಸ್ನಾಲಿಟಿನ ಯೂಸ್ ಮಾಡ್ಕೊಳ್ತಾ ಇರೋ ಥರ. ಇಟ್ ಮೇ ನಾಟ್ ಬಿ ಅ ಗುಡ್ ಇಂಟೆಂಟ್. ಅದನ್ನೇ ಹೇಳಿದ್ದು, ಆಲ್ ದಟ್ ಗ್ಲಿಟರ್ಸ್ ಇಸ್ ನಾಟ್ ಗೋಲ್ಡ್. ಮೇ ಬಿ ಅವ್ರ ಇಂಟೆನ್ಷನ್ ಬಂದು ನಿಮಗೆ ಒಳ್ಳೇದಾಗಲಿ ಅಂತಲ್ಲ, ಅವ್ರ ಕೆಲಸ ಆದರೆ ಸಾಕು ಅನ್ನೋ ಥರ. ಸೊ ಬಿ ವೆರಿ ಅವೇರ್. ಯಾರು ನಿಮಗೆ ಯಾವ ರೀತಿ ಕೆಲಸ ಅಸೈನ್ ಮಾಡ್ತಾ ಇದ್ದಾರೆ, ಅದರಿಂದ ನಿಮಗೆ ಖುಷಿ ಸಿಗ್ತಾ ಇದೆಯಾ, ಇಸ್ ದಿಸ್ ವಾಟ್ ಯು ವಾಂಟ್ ಟು ಡೂ ಅಂತ ಹೇಳಿ. ಬಿಕಾಸ್ ಯು ಆರ್ ವೆರಿ ಓಪನ್, ವೆರಿ ಅವೈಲಬಲ್, ತುಂಬ ಹೆಲ್ಪಿಂಗು, ತುಂಬ ಫ್ರೆಂಡ್ಲಿಯಾಗಿ, you are in that very innocent space next week. So you may end up like one ring circus ಥರ ಎಲ್ಲ ನೀವು ಒಬ್ಬರೇ ಮಾಡಬೇಕಾಗಿ ಬರ್ಬೋದು. ಅಗತ್ಯಕ್ಕಿಂತ ಜಾಸ್ತಿ ಕೆಲಸಗಳು ಒಪ್ಕೊಂಡಿರ್ಬೋದು. ಅಥವಾ ನಿಮಗೆ ಗೊತ್ತು ನಿಮ್ಮ ಕೈಲಿ ಇದು ಮಾಡೋಕ್ಕಾಗಲ್ಲ ಅಂಥೇಳಿ, ಹೆಂಗೆ ಇಲ್ಲ ಅಂತ ಹೇಳೋದು ಅಂದ್ಬಿಟ್ಟು ಜಾಸ್ತಿ ಕೆಲಸಗಳು ತೊಗೊಂಡ್ಬಿಡ್ಬೋದು ನೀವು. ಆ್ಯಂಡ್ ದೆನ್ ಯು ಮೇ ಫೀಲ್ ಡಿಸಪಾಯಿಂಟೆಡ್, ಬೇರೆಯವ್ರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅಂಥೇಳಿ. ಬಿಕಾಸ್ ಫಸ್ಟ್ ಆಫ್ ಆಲ್ ನಾವೇ ಓಪನ್ ಆಗಿ ಕೆಲಸ ಮಾಡ್ತೀವಿ ಅಂಥೇಳಿ ಆ ಎಕ್ಸೈಟ್ಮೆಂಟಲ್ಲಿ ತೊಗೊಂಡು ಆ್ಯಂಡ್ ದೆನ್ ವಿ ಆರ್ ಕಂಪ್ಲೇನಿಂಗ್ ಆರ್ ಬ್ಲೇಮಿಂಗ್ ಜನರನ್ನ. ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ, ಯಾಕೆ ಇವ್ರು ಈ ರೀತಿ ಮಾಡ್ತಾ ಇದ್ದಾರೆ ಅಂಥೇಳಿ. ಸೊ ಬಿ ವೆರಿ ಕೇರ್ಫುಲ್. ಅದು ನಿಮ್ಮ ಕೈಲಿ ಸಾಧ್ಯನಾ, ಅಥವಾ ನೀವು ಓವರ್ ಕಮಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ದೆರ್ ಇಸ್ ದಿಸ್ ಎನರ್ಜಿ ಆಫ್ ಓವರ್ ಕಮಿಟ್ಮೆಂಟ್, ಗ್ರೂಪ್ ನಂಬರ್ 1. ಸೊ ಬಿ ವೆರಿ ಅವೇರ್ ಆಫ್ ಓವರ್ ಕಮಿಟ್ಮೆಂಟ್. ಮತ್ತು ವಿತ್ ದಿಸ್ ಎನ್ಕರೇಜ್ಮೆಂಟ್ ಹಿಯರ್, ದಿಸ್ ಫೀಲ್ಸ್ ಗುಡ್. ಓಕೆ, ಮೇ ಬಿ ಜನರು ಆರ್ ಎಕ್ಸ್ಟ್ರಾ ನೈಸ್ ಆರ್ ಎಕ್ಸ್ಟ್ರಾ ಸ್ವೀಟ್ ಟು ಯು. ಮೇ ಬಿ ಅವ್ರ ಕೆಲಸ ಆಗಬೇಕು ಅಂತ, ಆರ್ ಮೇ ಬಿ ಜೆನ್ಯುನ್ಲಿ ಸ್ವೀಟ್. ಆ್ಯಂಡ್ ದೆನ್ ನೀವು ವಾಲಂಟಿಯರ್ ಆಗಿ, ಇಲ್ಲ ಐ ಸಪೋರ್ಟ್ ಯು ಅಂತ ಹೇಳಿ ನೀವು ಓವರ್ ಆಗಿ ಕಮಿಟ್ ಮಾಡಿಬಿಡೋದು. ಆಮೇಲೆ ಇಷ್ಟೊಂದು ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ರಿಯಲೈಸ್ ಆಗೋದು. ಸೊ ದೆರ್ ಇಸ್ ಸಮಥಿಂಗ್ ದಟ್ ಯು ಆರ್ ಓವರ್ ಕಮಿಟಿಂಗ್. ನೀವು ಓವರಾಗಿ ಕಮಿಟ್ ಮಾಡಿ ಆಮೇಲೆ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ತಾರೆ, ಅಥವಾ ಬೇರೆಯವ್ರನ್ನ ನೀವು ಯು ಆರ್ ನಾಟ್ ಹ್ಯಾಪಿ ವಿತ್ ದೆಮ್. ಆ ಎಕ್ಸೈಟ್ಮೆಂಟಲ್ಲಿ ನೀವು ಕಮಿಟ್ ಆಗಿಬಿಟ್ಟು ಆಮೇಲೆ ಯು ಆರ್ ಓವರ್ ಥಿಂಕಿಂಗ್ ಆರ್ ಓವರ್ ವರಿಯಿಂಗ್. ಬಟ್ ಯುವರ್ ಎನರ್ಜಿ ಇಸ್ ವೆರಿ ವೆರಿ ಓಪನ್ ಆ್ಯಂಡ್ ಅವೈಲಬಲ್ ನೆಕ್ಸ್ಟ್ ವೀಕು. ಜನರಿಗೆ ಸಮ್ಹೌ ದೇ ಸೆನ್ಸ್ ನೀವಿಷ್ಟು ಓಪನ್ ಆಗಿದ್ದೀರಾ, ನಿಮ್ಮ ಎನರ್ಜಿ ಇಷ್ಟು ಅವೈಲಬಲ್ ಇದೆ ಅಂತ ಹೇಳಿ. ದೇ ಮೇ ಅಪ್ರೋಚ್ ಯು ಫಾರ್ ಹೆಲ್ಪ್, ಫಾರ್ ಸಪೋರ್ಟ್, ಫಾರ್ ಸಮಥಿಂಗ್ ಮೋರ್. ನಿಮಗೆ ಆಗೋದಕ್ಕಿಂತ ಜಾಸ್ತಿ ನಿಮ್ಮ ಸಪೋರ್ಟ್ನ ಕೇಳ್ಬೋದು. ಸೊ ನಿಮ್ಮ ಅವೈಲಬಿಲಿಟಿ ಏನು, ನಿಮ್ಮ ಬ್ಯಾಂಡ್ವಿಡ್ತ್ ಏನು, ನಿಮ್ಮ ಕೆಪಾಸಿಟಿ ಏನು, ಇದನ್ನು ಒಪ್ಕೊಂಡ್ರೆ ನೀವು ಆರಾಮಾಗಿ ಮಾಡೋಕ್ಕೆ ಆಗತ್ತಾ, ಅಥವಾ ಇದು ನಿಮ್ಮ ಪರ್ಸ್ನಲ್ ಹೆಲ್ತ್ನ ಅಥವಾ ನಿಮ್ಮ ಪರ್ಸ್ನಲ್ ಸ್ಪೇಸನ್ನು ಇದು ತೊಗೊಳ್ತಾ ಇದೆಯಾ. ಸೊ ಥಿಂಕ್ ಆಲ್ ದ್ಯಾಟ್ ಬಿಫೋರ್ ಯು ಕಮಿಟ್ ಆರ್ ಬಿಫೋರ್ ಯು ಪ್ರಾಮಿಸ್ ಆರ್ ಬಿಫೋರ್ ಯು ಗಿವ್ ಯುವರ್ ವರ್ಡ್. ಓಕೆ, ಸೊ ನೀವು ಪ್ರಾಮಿಸ್ ಮಾಡಿ ಕಮಿಟ್ ಮಾಡೋದಕ್ಕೆ ಮುಂಚೆ ಯಾವುದು ಇದೆಲ್ಲ ಮಾಡ್ತೀನಿ, ಇದು ಮಾಡ್ತೀನಿ, ಇಲ್ಲ ನಾನು ಬರ್ತೀನಿ ಅವತ್ತು, ಇಲ್ಲ ನಾನಿದ್ದೀನಿ. ಸೊ ಈ ಥರ ಓವರ್ ಕಮಿಟ್ ಮಾಡೋದು ಅಥವಾ ಓವರಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದು, ನಿಮ್ಮ ಕೆಪಾಸಿಟಿಗೆ ಮೀರಿ ಮಾಡೋದಕ್ಕೆ ಟ್ರೈ ಮಾಡೋದು. ಸೊ ದಟ್ ಮೇ ಫೀಲ್ ಅ ಲಿಟಲ್ ಸ್ಟ್ರೆಸ್ಫುಲ್ ನಿಮಗೆ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಡೋಂಟ್ ಓವರ್ ಬರ್ಡನ್. ನಿಮ್ಮನ್ನು ನೀವು ಓವರ್ ಬರ್ಡನ್ ಮಾಡ್ಕೋಬೇಡಿ. ಡೋಂಟ್ ಓವರ್ ಡೂ, ಡೋಂಟ್ ಓವರ್ ಗಿವ್, ಆ್ಯಂಡ್ ಡೋಂಟ್ ಓವರ್ ಎಕ್ಸ್ಟೆಂಡ್ ನಿಮ್ಮ ಹೆಲ್ಪ್ನ. ನಿಮ್ಮ ಕೈಲಾದರೆ ನಿಮಗೆ ಅಷ್ಟು ಬ್ಯಾಂಡ್ವಿಡ್ತ್ ಇದೆ, ಅಷ್ಟು ಫ್ರೀ ಇದ್ದೀರಾ ಅಂತಂದರೆ ಸಪೋರ್ಟ್ ಮಾಡಿ. ಬಟ್ ನಿಮ್ಮ ಟೈಮ್ ಕ್ರಂಚನ್ನ ನೀವು ಅಥವಾ ನಿಮ್ಮ ಕೆಪಾಸಿಟಿಗೆ ಮೀರಿ ನೀವು ಮಾಡೋದಕ್ಕೆ ಹೋದರೆ ಇಟ್ ಕ್ಯಾನ್ ಕ್ರಿಯೇಟ್ ಅ ಬಿಟ್ ಆಫ್ ಅ ಸ್ಟ್ರೆಸ್. ಓಕೆ, ನೀವು ಇದನ್ನು ಬ್ಯಾಲೆನ್ಸಲ್ಲಿ ಇಟ್ಕೊಂಡ್ರೆ ಆ್ಯಕ್ಚುಲಿ ನೆಕ್ಸ್ಟ್ ವೀಕ್ ಕ್ಯಾನ್ ಬಿ ವೆರಿ ಸ್ವೀಟ್ ಆ್ಯಂಡ್ ಪ್ರೊಡಕ್ಟಿವ್ ವೀಕ್. ಸೊ ವಿ ಹ್ಯಾವ್ ಎಂಪರರ್. ಆರ್ಗನೈಸೇಷನ್ ಸ್ಕಿಲ್. ನಿಮ್ಮ ಆರ್ಗನೈಸೇಷನ್ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ನಮಗೆ ನೆಕ್ಸ್ಟ್ ವೀಕು. ಅಂದರೆ ಯಾವುದು ನಿಮ್ಮ ಕೈಲಾಗತ್ತೆ, ಯಾವುದು ನಿಮ್ಮ ಕೈಲಾಗಲ್ಲ. ಮತ್ತು ಧೈರ್ಯವಾಗಿ ನೋ ಅಂತ ಹೇಳೋದು. ಸಾರಿ, ಐ ವಾಂಟ್ ಟು ಹೆಲ್ಪ್, ಬಟ್ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ, ಐ ಆಮ್ ಆಲ್ರೆಡಿ ಕಮಿಟೆಡ್ ಬೇರೆ ವಿಚಾರಗಳಲ್ಲಿ, ಅಥವಾ ನನ್ನದೇ ಎಷ್ಟೊಂದು ಕೆಲಸ ಇದೆ, ಐ ರಿಯಲಿ ಲವ್ ಟು ಹೆಲ್ಪ್, ಬಟ್ ಐ ಆಮ್ ಸೋ ಸಾರಿ, ಆಗೋದಿಲ್ಲ. ಓಕೆ, ಐ ಆಮ್ ಸೋ ಸಾರಿನೂ ಹೇಳೋ ಅಗತ್ಯ ಇಲ್ಲ, ಆಗೋದಿಲ್ಲ, ತುಂಬ ನನ್ನದೇ ಎಷ್ಟೊಂದಿದೆ ಅಂಥೇಳಿ ನೀವು ಧೈರ್ಯವಾಗಿ ನೋ ಅಂತ ಹೇಳೋದು. ದಿಸ್ ಈಸ್ ಅ ಓವರ್ ಬರ್ಡನ್ ಎನರ್ಜಿ. ಓಕೆ, ನೀವು ಈ ಆರ್ಗನೈಸ್ಡ್ ಆಗಿ ನೀವು ಈ ಥರ ನಿಮ್ಮ ಅಥಾರಿಟಿನಲ್ಲಿ ನಿಂತ್ಕೊಂಡು ನೀವು ನೋ ಅಂತ ಹೇಳಲಿಲ್ಲ ಅಂದರೆ
ಚಾನ್ಸಸ್, ನಿಮ್ಮನ್ನು ಎಕ್ಸ್ಟ್ರಾ ಯೂಟಿಲೈಸ್ ಮಾಡೋದು ಜನರು, ಅಂದರೆ ನಿಮ್ಮ ಟೈಮನ್ನು ವ್ಯಾಲ್ಯೂ ಮಾಡ್ದಿರಾ ಬೇರೆಯವ್ರ ಕೆಲಸನ ನಿಮಗೆ ಕೊಡೋದು, ಈ ಥರ ಚಾನ್ಸಸ್ ತುಂಬ ಇರುತ್ತೆ. ಆಲ್ ರೈಟ್, ಸೊ ದಿಸ್ ಈಸ್ ಅಬೌಟ್ ಯು ಮ್ಯಾನೇಜಿಂಗ್ ಯುವರ್ ಟೈಮ್. ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ವೀಕು. ನಿಮ್ಮ ಆರ್ಗನೈಸೇಷನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ವೀಕು. ನಿಮ್ಮ ಅಡ್ಮಿನ್ ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ವೀಕು. ಇದೆಲ್ಲನೂ ಬಂದು ಇಟ್ ಈಸ್ ಅಬೌಟ್ ಪ್ಲ್ಯಾನಿಂಗ್ ಅಹೆಡ್. ನೆಕ್ಸ್ಟ್ ದಿನನ ನೀವು ಆಲ್ರೆಡಿ ಪ್ಲ್ಯಾನ್ ಮಾಡೋದು, ನಿಮ್ಮ ಕೆಪಾಸಿಟಿ ಏನು ಅಂತ ತಿಳ್ಕೊಳ್ಳೋದು. ಸೊ ನಿಮ್ಮ ನೆಕ್ಸ್ಟ್ ದಿನದ ಕೆಪಾಸಿಟಿ ನಿಮಗೆ ಗೊತ್ತಾದಾಗ ಓವರ್ ಕಮಿಟ್ ಮಾಡೋದಿಲ್ಲ ನೀವು ಜನರಿಗೆ, ಅಥವಾ ನಾನು ಇದನ್ನು ಮಾಡ್ತೀನಿ, ನೆಕ್ಸ್ಟ್ ಶುಕ್ರವಾರ ನಾನು ಬರ್ತೀನಿ. ಬಟ್ ವಾಟ್ ಈಸ್ ಯುವರ್ ಕೆಪಾಸಿಟಿ? ನೆಕ್ಸ್ಟ್ ಶುಕ್ರವಾರ ನೀವು ಫ್ರೀ ಇದ್ದೀರಾ? ಜಸ್ಟ್ ಅನ್ ಎಕ್ಸಾಂಪಲ್, ಆರ್ ಯು ಫ್ರೀ? ಅಥವಾ ನೀವು ಕೆಲಸನೂ ಮಾಡಿ, ಇಲ್ಲೂ ಹೋಗಿ ಗ್ರೋಸರಿ ತೊಗೊಂಡು ನೆಕ್ಸ್ಟ್ ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ, ಸೊ ಯು ಆರ್ ಓವರ್ ಬರ್ಡನಿಂಗ್ ಯುವರ್ ಸೆಲ್ಫ್. ಸೊ ಈ 10 ಆಫ್ ವಾಂಡ್ಸ್ ಎನರ್ಜಿಯಿಂದ ಯು ಹ್ಯಾವ್ ಟು ಫ್ರೀ ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು ಟೈಮ್ ಕೊಟ್ಕೊಂಡು ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಳಿಲ್ಲ ಅಂದರೆ ದೇರ್ ಈಸ್ ಅ ಚಾನ್ಸ್ ಆಫ್ ಬರ್ನ್ಔಟ್ ಆ್ಯಂಡ್ ಓವರ್ ಡೂಯಿಂಗ್. ಓಕೆ, ಸೊ ನಿಮ್ಮ ಎನರ್ಜಿ ನೋಡಿ ಅಲ್ಲಿ, ಯು ಆರ್ ಗಿವಿಂಗ್, ಲೈಕ್ ಯು ಆರ್ ವೆರಿ ಓಪನ್ ಆ್ಯಂಡ್ ಯು ಆರ್ ಗಿವಿಂಗ್, ಆ್ಯಂಡ್ ಜನರಿಗೆ ದೇ ಫೀಲ್ ರಿಯಲಿ ಗುಡ್, ಯು ಆರ್ ಅವೈಲಬಲ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಹೇಳಿ. ಬಟ್ ಯು ಹ್ಯಾವ್ ಟು ಬಿ ವೆರಿ ವೆರಿ ಅವೇರ್, ಎಷ್ಟು ಸಾಧ್ಯ ನಿಮ್ಮ ಕೈಲಿ ಸಪೋರ್ಟ್ ಮಾಡೋದಕ್ಕೆ, ಅಥವಾ ಡು ಯು ನೀಡ್ ಟೈಮ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳಿ. ಸೊ ನೆಕ್ಸ್ಟ್ ವೀಕು ಆಲ್ರೆಡಿ ಹ್ಯಾವ್ ಅ ಪ್ಲ್ಯಾನ್ ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ. ಓಕೆ, ಸೊ ನಿಮ್ಮ ಸೆಲ್ಫ್ ಕೇರ್ಗೆ ಮೇಕ್ ಟೈಮ್ ಫಾರ್ ಯುವರ್ ಸೆಲ್ಫ್ ಕೇರ್, ಮೇಕ್ ಟೈಮ್ ಟು ರೆಸ್ಟ್. ನಿಮ್ಮನ್ನು ನೀವು ನೋಡ್ಕೊಳ್ಳೋದಕ್ಕೆ ಅಂತ ಸಪ್ರೇಟಾಗಿ ಟೈಮ್ ಅಲೋಕೇಟ್ ಮಾಡೋದು ನೆಕ್ಸ್ಟ್ ವೀಕ್ಗೆ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಲುಕ್ಸ್ ಲೈಕ್ ಯು ಆರ್ ಓವರ್ ಗಿವಿಂಗ್ ಆ್ಯಂಡ್ ಓವರ್ ಕಮಿಟಿಂಗ್, ಆ್ಯಂಡ್ ಸ್ವಲ್ಪ ಸ್ಟ್ರೆಸ್ಫುಲ್ ಸಿಚುವೇಶನನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು ಇನ್ ಕೇಸ್ ನೀವು ಪ್ಲ್ಯಾನ್ ಮಾಡ್ತಾ ಇಲ್ಲ ಪ್ರತಿದಿನನ ಅಂತ ಅಂದರೆ. ಸೊ ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ನಿಮಗೆ ನೆಕ್ಸ್ಟ್ ವೀಕಿಗೆ, ಹಿಂದಿಲ್ ದಿನನೇ ಪ್ಲ್ಯಾನ್ ಯುವರ್ ನೆಕ್ಸ್ಟ್ ವೀಕ್. ಇಫ್ ಯು ಆರ್ ಎಸ್ಪೆಷಲಿ ನೀವು ಕರಿಯರ್ ಜಾಬಲ್ಲೆಲ್ಲ ಇರೋರಾದರೆ, ಈವನ್ ಇಫ್ ಯು ಆರ್ ವರ್ಕಿಂಗ್ ಎಟ್ ಹೋಮ್, ಹ್ಯಾವ್ ಅ ಪ್ರಾಪರ್ ಪ್ಲ್ಯಾನ್ ಇನ್ ಪ್ಲೇಸ್ ಸೊ ದಟ್ ಯು ಆರ್ ನಾಟ್ ಓವರ್ ಗಿವಿಂಗ್ ಆ್ಯಂಡ್ ಓವರ್ ಕಮಿಟಿಂಗ್. ಆಲ್ ರೈಟ್, ಸೊ ಡೋಂಟ್ ಟೇಕ್ ಟೂ ಮಚ್. ಓಕೆ, ನಿಮಗೆ ಜಾಸ್ತಿ ನಿಮ್ಮ ಕೆಪಾಸಿಟಿ ಮೀರಿ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಆ್ಯಕ್ಚುಲಿ ನೀವು ಈ ಎಕ್ಸ್ಟ್ರಾ ಕೊಟ್ಟರು ಅದನ್ನು ಯಾರೂ ಅದನ್ನು ರೆಸ್ಪೆಕ್ಟ್ ಮಾಡೋದಿಲ್ಲ. ಸುಮ್ಮನೆ ನೀವು ಕೊಡ್ತಾ ಇದ್ದೀರಾ ಆ್ಯಂಡ್ ದೇ ಮೇ ಟೇಕ್ ಯು ಲೈಟ್ಲಿ, ನಿಮ್ಮನ್ನು ಲೈಟಾಗಿ ತೊಗೊಂಡ್ಬಿಡೋದು. ನಿಮಗೆ ರೆಸ್ಪೆಕ್ಟ್ ನಿಮಗೆ ಸಿಗಬೇಕಾದಂಥ ರೆಸ್ಪೆಕ್ಟ್ ಅಥವಾ ನಿಮ್ಮ ಈ ಓವರ್ ಗಿವಿಂಗಿಗೆ ಸಿಗಬೇಕಾದಂಥ ಅಕ್ನಾಲೇಜ್ಮೆಂಟ್ ಸಿಗದೆ ಹೋಗ್ಬೋದು. ಸೊ ಬಿ ವೆರಿ ಅವೇರ್, ನೀವು ಎಲ್ಲಿ ನಿಮ್ಮ ಎನರ್ಜಿ ಹೋಗ್ತಾ ಇದೆ, ಎಷ್ಟರ ಮಟ್ಟಿಗೆ ನಿಮ್ಮ ಕೈಲಿ ಕೊಡೋದಕ್ಕೆ ಸಾಧ್ಯ ಅಷ್ಟರ ಮಟ್ಟಿಗೆ ಕೊಡೋದು. ಆ್ಯಂಡ್ ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಇಷ್ಟೊಂದು ಓವರ್ ಬರ್ಡನ್ ಮಾಡ್ಕೋಬೇಡಿ. ನಿಮ್ಮ ಸೆಲ್ಫ್ ಲವ್, ಸೆಲ್ಫ್ ಕೇರ್, ಎಕ್ಸಸೈಸ್, ಡಯಟ್ ಇದೆಲ್ಲನೂ ಆಲ್ರೆಡಿ ಪ್ರೀ ಪ್ಲ್ಯಾನ್ ಮಾಡಿದರೆ ನಿಮಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ವೀಕಿಗೆ ದ ಲಾಸ್ಟ್ 2 cards we have the Empress and the Hierophant. Okay, have some kind of spiritual practice like meditation ಮಾಡೋದಿರ್ಬೋದು, ನಿಮ್ಮನ್ನು ನೀವು ನೋಡ್ಕೊಳ್ಳೋದು. ಆ್ಯಂಡ್ ದ Empress is all about luxury, comfort, self care. ಮತ್ತು ಈ ಥ್ರೋನಲ್ಲಿ ಕೂತ್ಕೊಂಡು ಶಿ ಇಸ್ ನಾಟ್ ಓವರ್ ಬರ್ಡನ್ಡ್, ಅಂದರೆ ಎಲ್ಲರ ಹತ್ರ ಹೋಗಿ ನಿಮ್ಗೇನು ಕೆಲಸ ಬೇಕು ನಾನು ಮಾಡ್ಕೊಡ್ತೀನಿ ಅಥವಾ ನಾನಿದ್ದೀನಿ ಅಂತೆಲ್ಲೂ ಹೋಗ್ತಲ್ಲ. ಶಿ ನೋಸ್ ಹರ್ ಕೆಪಾಸಿಟಿ, ಮತ್ತು ಅವರ ಎನರ್ಜಿ, ಅವರ ವ್ಯಾಲ್ಯೂ, ಅವರ ರೆಸ್ಪೆಕ್ಟು. ಶಿ ನೋಸ್ ಎಕ್ಸಾಕ್ಟ್ಲಿ ಯಾರಿಗೆ ಕೊಡಬೇಕು, ಎಲ್ಲಿ ಹೋಗಬೇಕು ಎನರ್ಜಿ ಅಂತ ಹೇಳಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ನೆಕ್ಸ್ಟ್ ವೀಕ್. ನಿಮ್ಮ ಎನರ್ಜಿನ ನಿಮ್ಮನ್ನು ನೀವು ನೋಡ್ಕೊಳ್ಳೋದು, ಸೊ ದ್ಯಾಟ್ ಯು ಆರ್ ನಾಟ್ ಓವರ್ ಬರ್ಡನಿಂಗ್. ಯಾಕೆಂದರೆ ಈ ಕಾರ್ಡು ದಿಸ್ ಈಸ್ ಬಿಟ್ ಆಫ್ ಅ ಫಿಸಿಕಲ್ ಸ್ಟ್ರೆಸ್ ಆಲ್ಸೋ. ಫಿಸಿಕಲಿ ಕೂಡ ನೀವು ಓವರ್ ಸ್ಟ್ರೆಸ್ ಮಾಡ್ಕೊಳ್ತಾ ಇರೋ ಥರ ಇದೆ. ಸೊ ಡೋಂಟ್ ಓವರ್ ಗಿವ್ ಆ್ಯಂಡ್ ಓವರ್ ಸ್ಟ್ರೆಸ್ ಯುವರ್ ಸೆಲ್ಫ್ ಅಗತ್ಯಕ್ಕಿಂತ ಜಾಸ್ತಿ. ವಿತ್ ದ Hierophant ಹಿಯರ್, ದಿಸ್ ಈಸ್ ಯುವರ್ ಸ್ಪಿರಿಚುವಲ್ ಗೈಡ್, ನಿಮ್ಮ ಸ್ಪಿರಿಟ್ ಗೈಡ್ ಹೇಳ್ತಾ ಇರೋದು, ಟೇಕ್ ಅ ಬ್ರೇಕ್, ಡೋಂಟ್ ಓವರ್ಡು. ಓಕೆ, ಆ್ಯಂಡ್ ಆಲ್ಸೋ ಹ್ಯಾವ್ ಸಮ್ ಕೈಂಡ್ ಆಫ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಯಾವುದಾದ್ರೂ ಮಾಡೋದು, ಮೆಡಿಟೇಷನ್ ಮಾಡೋದು, ಪ್ರೇಯರ್ಸ್ ಮಾಡೋದು. ಸೊ ಹ್ಯಾವ್ ಸಮ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ನೆಕ್ಸ್ಟ್ ವೀಕಿಗೆ ನಿಮ್ಮನ್ನು ಬ್ಯಾಲೆನ್ಸಲ್ಲಿ ಇಡೋದಕ್ಕೆ. ಆಲ್ ರೈಟ್, ಸೊ ದಿಸ್ ಕ್ಯಾನ್ ಬಿ ಅ ವೆರಿ ಪ್ರೊಡಕ್ಟಿವ್ ವೀಕ್ ಆರ್ ದಿಸ್ ಕ್ಯಾನ್ ಬಿ ಅ ಸ್ಟ್ರೆಸ್ಫುಲ್ ವೀಕ್ ಬೇಸ್ಡ್ ಆನ್ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀರಾ ನೆಕ್ಸ್ಟ್ ವೀಕ್ನ. ಆಲ್ ರೈಟ್, ಸೊ ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ನಿಮಗೆ, ಪ್ರೀ ಪ್ಲ್ಯಾನ್ ಯುವರ್ ಡೇ. ಪ್ರೀ ಪ್ಲ್ಯಾನ್ ನಿಮ್ಮ ಇಡೀ ವೀಕಲ್ಲಿ ಎಲ್ಲಿ ಹೋಗ್ತೀರಾ ಅಥವಾ ಏನು ಮಾಡ್ತೀರಾ, ಎಲ್ಲಾದರೂ ಯಾರನ್ನಾದ್ರೂ ವಿಸಿಟ್ ಮಾಡಬೇಕಾ, ವಾಟ್ ಈಸ್ ಯುವರ್ ಕೆಪಾಸಿಟಿ, ನಿಮ್ಮ ಹೆಲ್ತ್ ಹೇಗಿದೆ. ಸೊ ಎವ್ರಿ ಡೇ ನನ್ನ ಹೆಲ್ತ್ಗೆ ನಾನು ಟೈಮ್ ಅಲಾಟ್ ಮಾಡ್ತಾ ಇದ್ದೀನಾ. ಸೊ ಯು ಹ್ಯಾವ್ ಟು ಅಲಾಟ್ ಟೈಮ್ ನೆಕ್ಸ್ಟ್ ವೀಕ್ಗೆ, ಇಲ್ಲಾಂದರೆ ರ್ಯಾಂಡಮ್ ಆಗಿ ಏನೇನೋ ಮಾಡೋಕ್ಕೆ
ಮಾಡೋಕ್ಕೆ ಹೋಗಿ ಯು ಮೇ ಗೆಟ್ ಕನ್ಫ್ಯೂಸ್ಡ್, ಯು ಮೇ ಗೆಟ್ ಸ್ಟ್ರೆಸ್ಡ್ ಆ್ಯಂಡ್ ಯು ಮೇ ಓವರ್ ಗಿವ್ ಮಾಡಿ ಆಮೇಲೆ ಜನರನ್ನ ಬ್ಲೇಮ್ ಮಾಡೋದು, ಅಥವಾ ನೋಡು ಅವ್ರು ನನಗೆ ರೆಸ್ಪೆಕ್ಟೇ ಕೊಡ್ತಾಯಿಲ್ಲ, ನಾನು ಇಷ್ಟು ಮಾಡಿದೆ, ಅವ್ರು ನಾನು ಅಕ್ನಾಲೇಜೇ ಮಾಡ್ತಾಯಿಲ್ಲ, ನಾನು ಇಷ್ಟೆಲ್ಲ ಮಾಡಿದೆ, ನಾನು ಇಷ್ಟು ಟೈಮ್ ಇಲ್ಲ ಅಂದ್ರೂ ಮಾಡಿದೆ. ದ ಪ್ರಾಬ್ಲಮ್ ಈಸ್ ನೋಬಡಿ ಈಸ್ ಆಸ್ಕಿಂಗ್ ಯು ನಿಮ್ಮ ಟೈಮ್ನ ಮೀರಿ, ನಿಮ್ಮ ಸ್ಟ್ರೆಂತ್ನ ಮೀರಿ, ನಿಮ್ಮ ಕೆಪಾಸಿಟಿನ ಮೀರಿ ಕೊಡಿ ಅಂತ ಹೇಳಿ. ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಸೇ ನೋ ಬಿಕಾಸ್ ಐ ಆಮ್ ಬ್ಯುಸಿ. ಓಕೆ, ಸೊ ಆ ಒಂದು ಅಥಾರಿಟೇಟಿವ್ ಸ್ಟೇಟಲ್ಲಿದ್ದಾಗ ದಿಸ್ ಕ್ಯಾನ್ ಬಿ ಅ ವೆರಿ ಪ್ರೊಡಕ್ಟಿವ್ ವೀಕ್ ಆ್ಯಂಡ್ ವೆರಿ ಅಕಂಪ್ಲಿಷ್, ಲೈಕ್ ನಿಮ್ಮ ಬಗ್ಗೆ ನಿಮಗೆ ಪ್ರೌಡ್ ಆಗೋ ಥರ ವೀಕ್ ಆಗೋವಂಥ ಸಾಧ್ಯತೆಗಳಿದೆ ನೀವು ಪ್ರಾಪರಾಗಿ ಮ್ಯಾನೇಜ್ ಮಾಡಿ ಆರ್ಗನೈಸ್ ಮಾಡಿದರೆ. ಆಲ್ ರೈಟ್, ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 2, ಗ್ರೂಪ್ ನಂಬರ್ 1. ಓಕೆ, ನನ್ನ ಮೈಂಡಲ್ಲಿ ಇದ್ದಿದ್ದು 2 ಆಫ್ ವಾಂಡ್ಸ್ ಕಾರ್ಡು, ಸೊ ದಟ್ ಈಸ್ ವೈ ಐ ಸೆಡ್ ಗ್ರೂಪ್ ನಂಬರ್ 2. ಸೊ ಮೇ ಬಿ ದರ್ ಇಸ್ ಸಮಥಿಂಗ್ ಅಬೌಟ್ 2 ಆಫ್ ವಾಂಡ್ಸ್. ಓಕೆ, ಸೊ ದಿಸ್ 2 ಆಫ್ ವಾಂಡ್ಸ್ ಬಂದು ಬೀಯಿಂಗ್ ಆಪ್ಟಮಿಸ್ಟಿಕ್, ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಬಗ್ಗೆ ನೀವು ಆಲೋಚನೆ ಮಾಡೋದು. ಓಕೆ, ಯಾವಾಗಲೂ ಬೇರೆಯವ್ರಿಗೆ ಏನು ಬೇಕು, ಬೇರೆಯವ್ರಿಗೆ ಏನು ಕೊಡಬೇಕು, ಬರೀ ಇದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಳ್ತಾ ಇರೋದು. ಯು ಹ್ಯಾವ್ ಟು ಫೋಕಸ್ ಆನ್ ಯುವರ್ ಸೆಲ್ಫ್ ಆಲ್ಸೋ. ನನಗೇನು ಬೇಕು, ನನ್ನ ಬೇಕು ಬೇಡಗಳೇನು, ಇವತ್ತು ನನ್ನ ಎನರ್ಜಿ ಲೆವೆಲ್ ಹೇಗಿದೆ. ಸೊ ಇಟ್ಸ್ ಅಬೌಟ್ ಯು ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಬೇರೆ ಜನರು ನಿಮ್ಮನ್ನು ದೇ ಮೇ ಓವರ್ ಯುಟಿಲೈಸ್ ಯು ನೆಕ್ಸ್ಟ್ ವೀಕು. ಸೊ ನೀವು ಬೌಂಡ್ರಿ ಹಾಕೋದು ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯು ಟೇಕಿಂಗ್ ಕೇರ್ ಆಫ್ ಯುವರ್ ಸೆಲ್ಫ್. ಓಕೆ, ಆಲ್ರೈಟ್, ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್ ಗ್ರೂಪ್ ನಂಬರ್ 1. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕೆಳಗಡೆ ಖಂಡಿತ ಕಮೆಂಟ್ ಮಾಡೋದು ಬರಿಬೇಡಿ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಐ ವಿಲ್ ಪ್ಲ್ಯಾನ್, ಐ ವಿಲ್ ಆರ್ಗನೈಸ್, ಐ ವಿಲ್ ಹ್ಯಾವ್ ಅ ಫಂಟಾಸ್ಟಿಕ್ ವೀಕ್ ಅಂತ ಹೇಳಿ. ಸೊ ದ್ಯಾಟ್ಸ್ ಆಲ್ ಐ ಹ್ಯಾವ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನಸ್ಸಿಗೆ ಏನಿಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಡೋಂಟ್ ಓವರ್ ಸ್ಟ್ರೆಸ್, ಡೋಂಟ್ ಓವರ್ ಗಿವ್, ಟೇಕ್ ಕೇರ್. ಬಾಯ್. ನಂಬರ್ 2, ನೀವು ಈ ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ನನಗೆ ಕೇಳಿಸಿದಂಥ ಫಸ್ಟ್ ವರ್ಡು ನಿಮ್ಮ ಗ್ರೂಪಿಗೆ ಕನೆಕ್ಟ್ ಮಾಡಿದ ತಕ್ಷಣ ಟ್ರಾನ್ಸ್ಪರೆಂಟ್, ಓಪನ್ನೆಸ್, ಲೈಕ್ ಬೀಯಿಂಗ್ ರಿಯಲಿ ಓಕಲ್, ಕ್ಲಿಯರಾಗಿ ನಿಮಗೆ ಏನು ಅನ್ನಿಸ್ತಾ ಇದೆ ಅಥವಾ ನಿಮಗೇನು ಬೇಕೋ ಅಥವಾ ಏನು ಮಾಡಬೇಕೋ ಅದನ್ನು ಕ್ಲಿಯರ್ ಮೈಂಡಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ಆಲ್ಸೋ ದೆರ್ ಇಸ್ ಟ್ರಾನ್ಸ್ಪರೆಂಟ್ ಎನರ್ಜಿ. ಲೈಕ್ ನಿಮ್ಮ ಕೈಲಿ ಆಗ್ತಿದೆ ಅಂತ ಅಂದರೆ ಆಗ್ತಿದೆ, ಆಗ್ತಿಲ್ಲ ಅಂದರೆ ಆಗ್ತಿಲ್ಲ. ಲೈಕ್ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡ್ತಾ ಇರೋದು, ಸುಮ್ಮನೆ ಸುತ್ತಾಕೊಂಡು ಬಳಸಿ. ಸೊ ದೆರ್ ಈಸ್ ನೋ ಬೀಟಿಂಗ್ ಅರೌಂಡ್ ದ ಬುಷ್. ಓಕೆ, ಡೈರೆಕ್ಟಾಗಿ ಮಾತಾಡ್ತಾ ಇರೋದು, ಟ್ರಾನ್ಸ್ಪರೆಂಟ್ ಆಗಿರೋದು, ಓಪನ್ ಆಗಿರೋದು, ಅಕ್ನಾಲೇಜ್ ಮಾಡ್ತಾ ಇರೋದು. ನಿಮ್ಮ ಕೈಲಿ ಆಗ್ತಿದೆ ಅಂದರೆ ಆಗ್ತಿದೆ ಅಂತ ಹೇಳ್ತಾ ಇರೋದು, ಆಗ್ತಿಲ್ಲ ಅಂದರೆ ಆಗ್ತಿಲ್ಲ ಅಂತ ಹೇಳ್ತಾ ಇರೋದು. ದಿಸ್ ಫೀಲ್ಸ್ ವೆರಿ ಎಂಪವರ್ಡ್ ಎನರ್ಜಿ. ಆ್ಯಂಡ್ ಆಲ್ಸೋ ಸೋಲಾರ್ ಪ್ಲೆಕ್ಸಸ್ ಎನರ್ಜಿ ತೋರಿಸ್ತಾ ಇದ್ದಾರೆ. ಅಂದರೆ ಮಣಿಪುರ ಎನರ್ಜಿ, ಲೈಕ್ ಲಯನ್ ಎನರ್ಜಿ. ಇಟ್ ಫೀಲ್ಸ್ ಫಿಯರ್ಸ್, ಇಟ್ ಫೀಲ್ಸ್ ಸ್ಟ್ರೇಟ್ ಫಾರ್ವರ್ಡ್. ಫಿಯರ್ಸ್ ಅಂತ ಅಂದರೆ ವೆರಿ ಶಾರ್ಪ್ ಎನರ್ಜಿ. ಕ್ಲಿಯರಾಗಿ ನೋಡ್ತಾ ಇದ್ದೀರಾ, ಕ್ಲಿಯರ್ ಕಟ್ಟಾಗಿ ಮಾತಾಡ್ತಾ ಇದ್ದೀರಾ, ಮತ್ತು ಟ್ರಾನ್ಸ್ಪರೆಂಟ್ ಆಗಿದ್ದೀರಾ. ಹೈಡಿಂಗ್, ಒಳಗೊಂದು ಹೊರಗೊಂದು ಮಾತಾಡೋದು ಇದೆಲ್ಲ ಆದಷ್ಟು ಕಡಿಮೆ ಮಾಡಿ. ಯು ಆರ್ ಕಮಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್, ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಐ ಡೋಂಟ್ ಟು ಗೆಟ್ ಇನ್ ಟು ಅನ್ನೆಸೆಸರಿ ಡ್ರಾಮಾ, ಅನ್ನೆಸೆಸರಿ ವಿಚಾರಗಳಿಗೆಲ್ಲ ನಾನು ಎಂಟರ್ ಆಗಲ್ಲ. ಇದಿದೆ, ಹಿಂಗಿದೆ, ಹೀಗೆ ಬೇಕು, ಇಲ್ಲ ಆಗ್ತಾ ಇಲ್ಲ ಅಂದರೆ ಇಟ್ಸ್ ಓಕೆ. ಸೊ ಯು ಆರ್ ಬೀಯಿಂಗ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಕ್ಲಿಯರ್. ನಿಮ್ಮ ಕಾನ್ಸೆಪ್ಟು, ನಿಮ್ಮ ಥಾಟ್ ಪ್ರಾಸೆಸ್ಸು ಇದೆಲ್ಲನೂ ಬಂದು ತುಂಬ ಕ್ಲಿಯರ್ ಆಗಿದೆ, ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ, ಟು ದ ಪಾಯಿಂಟ್ ಇದೆ. ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಇರೋದು, ಅನ್ನೆಸೆಸರಿ ಡಿಸ್ಕಷನು, ಅನ್ನೆಸೆಸರಿ ಆರ್ಗ್ಯುಮೆಂಟ್ಸು, ಯು ಆರ್ ನಾಟ್ ಗೆಟಿಂಗ್ ಇನ್ ಟು ಎನಿ ಅನ್ನೆಸೆಸರಿ ವಿಚಾರಗಳು ನೆಕ್ಸ್ಟ್ ವೀಕು. ಲೈಕ್ ನಿಮಗೆ ಅದು ಉಪಯೋಗ ಆಗ್ತಾ ಇದೆಯಾ, ಯು ಆರ್ ದೇರ್. ನಿಮಗೆ ಯಾವುದೇ ರೀತಿಯಿಂದ ಅದು ಸಿಚುವೇಶನ್ ಇರ್ಬೋದು, ವ್ಯಕ್ತಿ ಇರ್ಬೋದು, ಯಾವುದೇ ರೀತಿ ನಿಮಗೆ ಉಪಯೋಗ ಆಗ್ತಿಲ್ಲ ಅಂದರೆ ಯು ಆರ್ ಲೈಕ್ ಸಾರಿ, ಐ ಕೆನಾಟ್ ವೇಸ್ಟ್ ಮೈ ಟೈಮ್. ಓಕೆ, ಸೊ ನನಗಿದು ಕೆಲಸ ಇದೆ, ಇದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ಓಕೆ ಐ ಆಮ್ ಡನ್. ಸೊ ಇಟ್ ಫೀಲ್ಸ್ ಲೈಕ್, ನಾನು ಮಾತಾಡಬೇಕಾದ್ರೆ ಇಟ್ ಫೀಲ್ಸ್ ಲೈಕ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಮೋಸ್ಟ್ಲಿ ನಿಮ್ಮ ರೀಡಿಂಗೂ ಬೇಗ ಮುಗ್ದೋಗ್ಬೋದು. ವಿ ಆರ್ ಗೆಟಿಂಗ್ ಸ್ಟ್ರೇಟ್ ಟು ದ ಪಾಯಿಂಟ್. ಎಲ್ಲೂ ಹಿಂದೆ ಮುಂದೆ ಎಲ್ಲೂ ಹೋಗ್ತಾ ಇಲ್ಲ. ಐ ಆಮ್ ಸ್ಟ್ರೇಟ್ ಟು ದ ಪಾಯಿಂಟ್. ಐ ಹ್ಯಾವ್ ಮೈ ಟಾರ್ಗೆಟ್, ಐ ಹ್ಯಾವ್ ಮೈ ಗೋಲ್. ಈ ವಾರ 1 2 3 4 5 ಇದೆಲ್ಲ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಗೋಯಿಂಗ್ ಟು ಡೂ ದ್ಯಾಟ್, ಐ ಆಮ್ ಗೋಯಿಂಗ್ ಟು ಅಚೀವ್ ದ್ಯಾಟ್. ನನಗೆ ಆ ಕ್ಲಾರಿಟಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ, ಐ ಆಮ್ ಗೋಯಿಂಗ್ ಟು ಡೂ ಇಟ್. ಸೊ ಇಟ್ ಫೀಲ್ಸ್ ವೆರಿ ಲೀಡರ್ಶಿಪ್ ಎನರ್ಜಿ. ಲೈಕ್ ಕರೆಕ್ಟಾಗಿ ನನಗೆ ಏನು ಬೇಕು, ಏನು ಮಾಡಬೇಕು ನಂಗೆ ಗೊತ್ತಿದೆ, ಐ ಆಮ್ ಗೋಯಿಂಗ್ ಟು ಡೂ. ಎಲ್ಲಿ ಹೋಗಬೇಕು ಅಂತ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ ನೀವೇನಾದರೂ ತೊಗೋಬೇಕಂತಿದ್ರೆ ಯು ನೋ ಎಕ್ಸಾಕ್ಟ್ಲಿ ಎಲ್ಲಿ ಹೋದರೆ ಅದು ಸಿಗುತ್ತೆ ಅಂಥೇಳಿ. 5 ಅಂಗಡಿಗೆ ಹೋಗಿ ಅದನ್ನು ಹುಡುಕಿ, ಇನ್ನು 5 ಅಂಗಡಿಗೆ ಹೋಗಿ ಅದ್ರ ಬಗ್ಗೆ ನೆಗೋಷಿಯೇಟ್ ಮಾಡಿ ಆ ಥರ ಎಲ್ಲ ಇಲ್ಲ. ಲೈಕ್
ಲೈಕ್ ಯು ಆರ್ ಗೋಯಿಂಗ್ ಸ್ಟ್ರೇಟ್, ಎಲ್ಲಿ ಹೋದರೆ ಸಿಗತ್ತೆ ಅಲ್ಲಿ ಹೋಗಿ ತೊಗೊಳ್ತಾ ಇದ್ದೀರಾ. ಮತ್ತು ಡಿಸಿಷನ್ ಕೂಡ ಇಟ್ ಈಸ್ ವೆರಿ ಕ್ರಿಸ್ಪ್. ಏನನ್ನಾದರೂ ಡಿಸೈಡ್ ಮಾಡಬೇಕಾದ್ರೆ ಯು ನೋ ವೆರಿ ಕ್ಲಿಯರ್ಲಿ ಇದೆಲ್ಲ ನನಗಿದೆ ಬೇಕು ಅಂತ ಹೇಳಿ. ಲೈಕ್ ಐ ಆಮ್ ಆಲ್ಸೋ ಸೀಯಿಂಗ್ ದೆರ್ ಇಸ್ ಅ ಕನ್ಫ್ಯೂಷನ್ ಅನ್ನೋ ಥರ. ಮುಂಚೆ ಎಲ್ಲ ನೀವು ಯಾರಾದರೂ ಏನಾದರೂ ಆಪ್ಷನ್ಸ್ ಕೊಟ್ಟರೆ ಇದು ಬೇಕಾ ಅದು ಬೇಕಾ, ಸೊ ಯು ಆರ್ ನಾಟ್ ಓವರ್ ಥಿಂಕ್, ಯು ನೋ ವೆರಿ ಕ್ಲಿಯರ್ಲಿ. ಓಕೆ, ನಿಮಗೆ ಕರ್ಡ್ ಇಷ್ಟ ಇದೆಯಾ, ಕರ್ಡ್ ಇಷ್ಟ ಇಲ್ವಾ, ಮೊಸರು ಇಷ್ಟನಾ ಇಷ್ಟ ಇಲ್ವಾ, ಮೊಸರು ಇಷ್ಟ. ಓಕೆ, ದೆರ್ ಇಸ್ ನೋ ಕನ್ಫ್ಯೂಷನ್ ದೇರ್. ಐ ಡೋಂಟ್ ನೋ ಯಾಕೆ ಮೊಸರು ಬಂತು ಅಂತ. ಮೇ ಬಿ ಯು ಲವ್ ಕರ್ಡ್, ಐ ಡೋಂಟ್ ನೋ, ಬಟ್ ವೆರಿ ಕ್ರೇಜಿ ಆ ಎಕ್ಸಾಂಪಲ್ ಬಂದಿದ್ದು. ಸೊ ಇಟ್ಸ್ ಲೈಕ್ ಯು ಆರ್ ವೆರಿ ಕ್ಲಿಯರ್, ದೆರ್ ಇಸ್ ನೋ ಡೌಟ್, ದೆರ್ ಇಸ್ ನೋ ಕನ್ಫ್ಯೂಷನ್. ಮತ್ತು ಅನ್ನೆಸೆಸರಿಯಾಗಿ ಎಲ್ಲೆಲ್ಲೋ ಹೋಗಿ ಟೈಮ್ ವೇಸ್ಟ್ ಮಾಡೋದು ಅಥವಾ ಏನೇನಾದರೂ ತೊಗೋಬೇಕಂದ್ರೆ ಯು ನೋ ಎಕ್ಸಾಕ್ಟ್ಲಿ ವೇರ್ ಟು ಗೋ, ವಾಟ್ ಟು ಡೂ, ಯಾರಿಗೆ ಕಾಲ್ ಮಾಡಬೇಕು, ಏನಾದರೂ ತಿಳ್ಕೊಬೇಕಂದ್ರೆ ಯು ನೋ ಎಕ್ಸಾಕ್ಟ್ಲಿ ಹೂಮ್ ಟು ಕಾಲ್, ಯಾರ ಹತ್ರ ಮಾತಾಡಬೇಕು ಅಂತ ಹೇಳಿ. ವಿ ಹ್ಯಾವ್ ಅ ಮ್ಯಾಜಿಕ್ ಸ್ಟ್ರೀಮ್. ನಿಮ್ಮ ಫಸ್ಟ್ ಕಾರ್ಡು ಜಂಪ್ ಆಗಿದ್ದು ವೆರಿ ಬ್ಯೂಟಿಫುಲ್. ದಿಸ್ ಈಸ್ ಅ ಕ್ಲಿಯರ್ ಎನರ್ಜಿ. ದರ್ ಇಸ್ ಅ ಬ್ಯೂಟಿಫುಲ್ ಫ್ಲೋ ದಟ್ ಈಸ್ ಹ್ಯಾಪ್ನಿಂಗ್. ಗ್ರೂಪ್ ನಂಬರ್ 2 ಲೈಕ್ ಎನರ್ಜಿ ಫ್ಲೋ ಆಗ್ತಾ ಇದೆ. ನಿಮಗೆ ಕ್ಲಾರಿಟಿ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ, ನಿಮಗೆ ಏನು ಬೇಕು ಅಂತ ಹೇಳಿ ನಿಮ್ಮ ಮೈಂಡ್ ಸೆಟ್ ಬಂದು ಇಟ್ ಈಸ್ ಟು ದ ಪಾಯಿಂಟ್, ಟು ದ ಟಾರ್ಗೆಟ್, ಆ್ಯಂಡ್ ಇಟ್ ಈಸ್ ಜಸ್ಟ್ ಗೋಯಿಂಗ್, ಗೆಟಿಂಗ್ ಆ್ಯಂಡ್ ಕಮಿಂಗ್ ಬ್ಯಾಕ್. ಆ ಥರ ಎನರ್ಜಿ. ಹೋಗ್ತೀನಿ, ಮಾಡ್ತೀನಿ, ವಾಪಸ್ ಬರ್ತೀನಿ, ಅಥವಾ ನಾನು ಹೋಗ್ತೀನಿ, ಇದು ಮಾಡಬೇಕು, ಐ ನೋ ಎಕ್ಸಾಕ್ಟ್ಲಿ ವಾಟ್ ಟು ಡೂ. ಸೊ ದೇರ್ ಇಸ್ ಅ ವೆರಿ ಗುಡ್ ಕ್ಲಾರಿಟಿ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ದ ಮ್ಯಾಜಿಕ್ ಸ್ಟ್ರೀಮ್ ಹಿಯರ್. ಇಟ್ ಫೀಲ್ಸ್ ಲೈಕ್ ಆ ಫ್ಲೋ ಅಲ್ಲಿರೋ ಥರ ನೀವು ನೆಕ್ಸ್ಟ್ ವೀಕು ಐ ಮೀನ್ ದ ಫ್ಲೋ ಆಫ್ ಲೈಫ್. ನಿಮಗೆ ಅಬ್ಸ್ಟಕಲ್ ಬಂದ್ರೂ ಇಟ್ ಈಸ್ ನಾಟ್ ಅಬ್ಸ್ಟಕಲ್, ಅದು ಅಬ್ಸ್ಟಕಲ್ ಥರನೇ ಅನ್ಸೋದಿಲ್ಲ ನಿಮಗೆ. ಇದು ಇಟ್ಸ್ ಓಕೆ, ಬೇರೆ ಏನೇನಾದರೂ ಮಾಡೋಣ ಅಂಥೇಳಿ. ಸೊ ಯು ಆರ್ ವೆರಿ ಶಾರ್ಪ್ ನೆಕ್ಸ್ಟ್ ವೀಕು ಗ್ರೂಪ್ ನಂಬರ್ 2. ಸೊ ಇಟ್ಸ್ ಅ ಫಂಟಾಸ್ಟಿಕ್ ವೀಕ್. ನೀವು ಯಾರತ್ತಾದರೂ ದೊಡ್ಡ ಮೀಟಿಂಗ್ಗಳೆಲ್ಲ ಅಟೆಂಡ್ ಮಾಡೋದಕ್ಕೆ, ಅಥವಾ ಯಾರನ್ನಾದರೂ ಬಿಸ್ನೆಸ್ ಬಗ್ಗೆ ಮಾತಾಡೋದಕ್ಕೆ, ಅಥವಾ ಹೊಸ ಐಡಿಯಾ, ಹೊಸ ಪ್ರಾಜೆಕ್ಟ್ ಐಡಿಯಾನ ನೀವು ಯಾರ ಹತ್ರ ಆದರೂ ಡಿಸ್ಕಸ್ ಮಾಡೋದಕ್ಕೆ ಗೊತ್ತಿರೋರ ಹತ್ರ. ನಿಮ್ಮ ಮೈಂಡ್ ತುಂಬ ಕ್ಲಿಯರ್ ಆಗಿದೆ, ಕಮ್ಯುನಿಕೇಷನ್ ತುಂಬ ಕ್ಲಿಯರ್ ಆಗಿದೆ. ಇಂಟರ್ವ್ಯೂಗಳೆಲ್ಲ ಇದ್ದರೆ ನೆಕ್ಸ್ಟ್ ವೀಕು ಇಟ್ ಇಸ್ ಫಂಟಾಸ್ಟಿಕ್. ಇಂಟರ್ವ್ಯೂಸ್ ಅಟೆಂಡ್ ಮಾಡೋದಕ್ಕೆ ನಿಮ್ಗೆ ಆಲ್ರೆಡಿ ಇಂಟರ್ವ್ಯೂಸ್ ಇದ್ದರೆ, ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೆ ನೀವು ಏನೇನಾದರೂ ಯಾರ ಹತ್ರ ಆದರೂ ಹೇಳಬೇಕಂತಿದ್ರೆ ಯು ಆರ್ ವೆರಿ ಕ್ಲಿಯರ್. ಏನು ಹೇಳಬೇಕು, ಏನು ಹೇಳಬಾರ್ದು, ಎಷ್ಟರ ಮಟ್ಟಿಗೆ ಹೇಳಬೇಕು, ಯು ಆರ್ ವೆರಿ ಕ್ಲಿಯರ್ ಅಬೌಟ್ ದ್ಯಾಟ್. ಮತ್ತು ಏನೇನಾದರೂ ಪ್ಲ್ಯಾನ್ ಮಾಡೋದಕ್ಕೆ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ, ಅಥವಾ ನಿಮ್ಮ ಕರಿಯರ್ ಬಗ್ಗೆ, ಅಥವಾ ಯಾವ ರೀತಿ ಕರಿಯರ್ ಬೇಕು, ಯಾವ ರೀತಿ ಲೈಫ್ ಬೇಕು, ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಮ ಫ್ಯೂಚರ್ನ ನೀವು ಪ್ಲ್ಯಾನ್ ಮಾಡೋದಕ್ಕೆ ನೆಕ್ಸ್ಟ್ ವೀಕು ಇಟ್ ಇಸ್ ಫಂಟಾಸ್ಟಿಕ್. ಯಾಕೆಂದರೆ ಯು ನೋ ಎಕ್ಸಾಕ್ಟ್ಲಿ ಏನು ಬೇಕು, ಏನು ಬೇಡ ಅಂಥೇಳಿ. ಯು ಹ್ಯಾವ್ ಕ್ಲಾರಿಟಿ ಆಫ್ ಮೈಂಡ್. ಸೊ ಯು ಆರ್ ಇನ್ ಅ ವೆರಿ ಬೆಟರ್ ಪೊಸಿಷನ್ ನೆಕ್ಸ್ಟ್ ವೀಕು ಪ್ಲ್ಯಾನ್ ಮಾಡೋದಕ್ಕೆ, ಎಕ್ಸಿಕ್ಯೂಷನಿಗೆ. ನೀವು ಏನೇ ಮಾಡಬೇಕಂತ ಅಂದ್ಕೊಳ್ತಿದ್ರು ವಿಚ್ ನೀಡ್ಸ್ ಇಂಟೆಲಿಜೆನ್ಸ್, ಸ್ಮಾರ್ಟ್ನೆಸ್, ನೆಕ್ಸ್ಟ್ ವೀಕ್ ಇಸ್ ಫಂಟಾಸ್ಟಿಕ್ ಗ್ರೂಪ್ ನಂಬರ್ 2. ಮತ್ತು ಯೂನಿವರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿರೋ ಥರ ಇದೆ, ಎನರ್ಜಿ ಫ್ಲೋ ಅಲ್ಲಿರೋ ಥರ ಇದೆ. ನಿಮ್ಮ ಯು ನೋ ಎಕ್ಸಾಕ್ಟ್ಲಿ ವಾಟ್ ಟು ಡೂ. ಇದು ಬೇಕಂದರೆ ಏನು ಮಾಡಬೇಕು ಅಂತ ಹೇಳಿ. ವಿ ಹ್ಯಾವ್ ಸೇಕ್ರೆಡ್ ಪೂಲ್, ಲುಕ್ ಎಟ್ ದ್ಯಾಟ್ water, we have sacred pool, we have magic stream. So it all feels magical, ನಿಮ್ಮ ಎನರ್ಜಿ. ಸೊ ಇಲ್ಲೂ ಅಷ್ಟೇ, ದಿಸ್ ಇಸ್ ಪೂಲ್, ದಿಸ್ ಇಸ್ ವಾಟರ್, ಅ ಸೇಕ್ರೆಡ್ ವಾಟರ್, ದಟ್ ಸೇಕ್ರೆಡ್ನೆಸ್, ಯು ಆರ್ ಇನ್ ಅಲೈನ್ಮೆಂಟ್. ಓಕೆ, ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ನೆಕ್ಸ್ಟ್ ವೀಕಿಗೆ ತುಂಬ ಅಲೈನ್ಮೆಂಟಲ್ಲಿ ಇರೋ ಥರ ಇದೆ. ಎಲ್ಲೂ ಅಷ್ಟೊಂದು ಡಿಲೇಗಳಿಲ್ಲ. ಯು ನೋ ದ ಐಡಿಯಾ, ಅಥವಾ it just happens. Okay, ತುಂಬ ಸ್ಟ್ರಗಲ್ ಇಲ್ಲ, ತುಂಬ ಡಿಸ್ಕಂಫರ್ಟ್ ಇಲ್ಲ. ಯು ಜಸ್ಟ್ it is just in flow, in sync, in alignment week ಇದು ಗ್ರೂಪ್ ನಂಬರ್ 2. This is fantastic. Look at all the water. ಮೂರು ಕಾರ್ಡಲ್ಲೂ there is water. We have stream, we have pool, we have wave. So ಮೂರು ಕಾರ್ಡಲ್ಲೂ ನೀರಿರೋದು, which is about easy flowing of energy. ಎನರ್ಜಿ ಈಸಿಯಾಗಿ ಫ್ಲೋ ಆಗ್ತಾ ಇರೋದು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಯು ನೋ ಎಕ್ಸಾಕ್ಟ್ಲಿ ವೆನ್ ಟು ರೆಸ್ಟ್, ವೆನ್ ಟು ಸ್ಟಾಪ್ ಆ್ಯಂಡ್ ವೆನ್ ಟು ಗೋ. ಯಾವಾಗ ರೆಸ್ಟ್ ಮಾಡಬೇಕು, ಯಾವಾಗ ನಿಮ್ಮ ಎನರ್ಜಿನ ಪುಲ್ ಮಾಡಬೇಕು, ಯಾವಾಗ ನಿಮ್ಮನ್ನು ನೀವು ಆ್ಯಕ್ಷನ್ ತೊಗೊಳೋದಕ್ಕೆ ಬಿಡಬೇಕು. ಯು ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ ದ್ಯಾಟ್. ಯಾವಾಗ ನಿಮಗೆ ಯು ನೋ ಯು ಹ್ಯಾವ್ ಟು ರೆಸ್ಟ್, ಯು ಆರ್ ಗೋಯಿಂಗ್ ಟು ರೆಸ್ಟ್. ಸೊ ಯು ನೋ ಕ್ಲಿಯರ್ಲಿ ಏನು ಮಾಡಬೇಕಂತೇಳಿ. ಯು ಆರ್ ರೈಡಿಂಗ್ ದ ವೇವ್ಸ್. ಸೊ ಯು ನೋ ಎಕ್ಸಾಕ್ಟ್ಲಿ ಯಾವ ಎಮೋಷನ್ಸು ನಿಮಗೆ ಯೂಸ್ಫುಲ್ ಆಗಿದೆ, ಅಥವಾ ಯಾವ ಟಾಕ್ ಅಥವಾ ಯಾವ ಡಿಸ್ಕಷನ್ ನಿಮಗೆ ಯೂಸ್ಫುಲ್ ಆಗಿದೆ, ಅಥವಾ ಯಾವ ಪಾರ್ಟ್ನರ್ಶಿಪ್ ಅಥವಾ ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು
ನಿಮಗೆ ಯೂಸ್ಫುಲ್ ಆಗಿದೆ ಅಂಥ ಕಡೆ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಯಾವಾಗ ನಿಮ್ಮ ಎನರ್ಜಿನ ಪುಲ್ ಮಾಡಿ ನೀವು ಇವಾಗ ರೆಸ್ಟ್ ಮಾಡಬೇಕು, ನಿಮ್ಮನ್ನು ನೀವು ನೋಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಯು ಆರ್ ಡೂಯಿಂಗ್ ಎಕ್ಸಾಕ್ಟ್ಲಿ ದ್ಯಾಟ್. ಇಟ್ ಫೀಲ್ಸ್ ಯು ಆರ್ ಇನ್ ಸಿಂಕ್ ನಿಮ್ಮ ಜೊತೆ, ನಿಮ್ಮ ಎನರ್ಜಿ ಜೊತೆ, ನಿಮ್ಮ ಮೈಂಡ್ ಜೊತೆ. ದೆರ್ ಇಸ್ ಅ ಫಂಟಾಸ್ಟಿಕ್ ಅಲೈನ್ಮೆಂಟ್ ನಿಮಗೆ ನೆಕ್ಸ್ಟ್ ವೀಕು. ನಿಮ್ಮ ಮೈಂಡ್ ಬಾಡಿ ಕಂಪ್ಲೀಟ್ ಕನೆಕ್ಷನಲ್ಲಿ ವಿತ್ ದ ಡಾಲ್ಫಿನ್ ಹಿಯರ್. ಯು ಆರ್ ಫೀಲಿಂಗ್ ವೆರಿ ಎನರ್ಜೈಸ್ಡ್ ನೆಕ್ಸ್ಟ್ ವೀಕು ಗ್ರೂಪ್ ನಂಬರ್ 2. ಎಸ್ಪೆಷಲಿ ಫನ್ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ, ಫ್ಯಾಮಿಲಿ ಗ್ಯಾದರಿಂಗ್ಸ್ಗೆ, ಹೊರಗಡೆ ಎಲ್ಲಾದರೂ ಹೋಗೋದಕ್ಕೆ, ಟು ವಾಚ್ ಅ ಮೂವಿ, ಟು ಗೋ ಟು ಸಮ್ ಕೈಂಡ್ ಆಫ್ ಈ ಫ್ಯಾಂಟಸಿ ಪಾರ್ಕ್ಗಳು. ಇಟ್ ಫೀಲ್ಸ್ ಲೈಕ್ ಅ ವೆರಿ ಚೈಲ್ಡ್ ಲೈಕ್ ಇನ್ನಸೆಂಟ್ ಅನ್ನೋದಕ್ಕಿಂತ ಇಟ್ಸ್ ಲೈಕ್ ಐ ಆಮ್ ರೆಡಿ ಟು ಡೂ ದ್ಯಾಟ್ ಅನ್ನೋ ಥರ. ದೆರ್ ಇಸ್ ಅ ವೆರಿ ಸ್ಟ್ರಾಂಗ್ ರೆಡಿನೆಸ್ ನಿಮ್ಮ ಎನರ್ಜಿನಲ್ಲಿ ನೆಕ್ಸ್ಟ್ ವೀಕು. ಆ್ಯಂಡ್ ದಟ್ ರೆಡಿನೆಸ್ ಇಸ್ ಆಲ್ಸೋ ದೇರ್. ಆ ರೆಡಿನೆಸ್ ಜೊತೆಗೆ ವೆನ್ ಯು ನೋ ಯು ಕೆನಾಟ್, ಇಲ್ಲ ಇವತ್ತು ಹೋಗೋದು ಅಷ್ಟು ಸರಿ ಅನ್ನಿಸ್ತಿಲ್ಲ ಅಂತಂದರೆ ಯು ಆರ್ ನಾಟ್ ಡೂಯಿಂಗ್ ಇಟ್ ಆಲ್ಸೋ. ಸೊ ಯು ಆರ್ ಎದರ್ ಗೋಯಿಂಗ್, ನೀವು ಮಾಡ್ತಿದ್ದೀರಾ ಅಥವಾ ಯಾವಾಗ ಮಾಡಬಾರ್ದು ಅದರ ಅಂಡರ್ಸ್ಟ್ಯಾಂಡಿಂಗ್ ಕೂಡ ನಿಮಗೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವೀಕು. ದಿಸ್ ಫೀಲ್ಸ್ ಫಂಟಾಸ್ಟಿಕ್ ಗ್ರೂಪ್ ನಂಬರ್ 2. ವಂಡರ್ಫುಲ್ ಎನರ್ಜೀಸ್ ನಿಮಗೆ. ಯು ಆರ್ ಆ್ಯಕ್ಚುಲಿ ಎಂಜಾಯಿಂಗ್ ನೆಕ್ಸ್ಟ್ ವೀಕು ತುಂಬ. ಹೆಂಗೆ ಎಂಜಾಯ್ ಮಾಡೋದು ಅದ್ರ ಬಗ್ಗೆನೂ ತುಂಬ ಯು ಆರ್ ಟೇಕಿಂಗ್ ಟೈಮ್ ಎಂಜಾಯ್ಮೆಂಟ್ಗೆ. ಫ್ಯಾಮಿಲಿ ಜೊತೆ ಇರ್ಬೋದು, ಫ್ರೆಂಡ್ಸ್ ಜೊತೆ ಇರ್ಬೋದು. ದೇರ್ ಇಸ್ ಸಮ್ ಕೈಂಡ್ ಆಫ್ ಫನ್, ಯಾವುದೋ ಫನ್ ಆ್ಯಕ್ಟಿವಿಟೀಸ್ ಥರ. ನಿಮ್ಮ ಬರ್ತ್ಡೇ ಏನಾದರೂ ಇದ್ದರೆ ಅಥವಾ ಫ್ರೆಂಡ್ ಬರ್ತ್ಡೇ, ಯು ಆರ್ ಗೋಯಿಂಗ್ ಸಮ್ವೇರ್ ಔಟ್, ಮೀಟಿಂಗ್ ಪೀಪಲ್, ಜನರನ್ನ ಭೇಟಿ ಮಾಡ್ತಾ ಇರೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ಆ್ಯಂಡ್ ಯು ಆರ್ ದ ಹಾರ್ಟ್ ಆಫ್ ದ ಪಾರ್ಟಿ ಅನ್ನೋ ಥರ. ಇಡೀ ಪಾರ್ಟಿದು ಯು ಆರ್ ದ ಸೆಂಟರ್ ಆರ್ ಯು ಆರ್ ದ ಫೋಕಸ್ ಅನ್ನೋ ಥರ. ಯುವರ್ ಎನರ್ಜಿ ಫೀಲ್ಸ್ ರಿಯಲಿ ಗುಡ್. ಓಕೆ, ಐ ಹ್ಯಾವ್ ಟು ಕವರ್ ದಿಸ್. ಸೊ ಇಷ್ಟು ಬ್ಯೂಟಿಫುಲ್ ಆಗಿರೋ ಎನರ್ಜಿನಲ್ಲಿ ವಿ ಗಾಟ್ ಅ ಡೆವಿಲ್ ಕಾರ್ಡ್. ಸೊ ವಿಲ್ ಎಕ್ಸ್ಪ್ಲೋರ್ ಅ ಲಿಟಲ್ ಬಿಟ್. ಸೊ ಡೆವಿಲ್ ಕಾರ್ಡ್ ಬಂದು ಇಟ್ ಈಸ್ ನಾಟ್ ಆಲ್ವೇಸ್ ಬ್ಯಾಡ್. ಓಕೆ, ದಿಸ್ ಈಸ್ ಇಂಟ್ರೆಸ್ಟಿಂಗ್. ವಿ ಹ್ಯಾವ್ ಬೋತ್ ಡೆವಿಲ್ ಆ್ಯಂಡ್ ಲವರ್ಸ್ ಕಾರ್ಡ್. ಸೊ ಈಗ ಟ್ಯಾರೋನಲ್ಲಿ ಇದೆರಡು ಆಪೋಸಿಟ್ ಕಾರ್ಡ್ಸ್. ಇದು ಒಂದು ಸ್ಟಿಕ್ ತೊಗೊಂಡ್ರೆ ಲೆಫ್ಟ್ ಕಾರ್ನರಲ್ಲಿರೋ ಎಂಡ್ ಸ್ಟಿಕ್ದು ಎನರ್ಜಿ ಡೆವಿಲ್ ಕಾರ್ಡ್, ಈ ಕಡೆ ಎಂಡ್ ಆಫ್ ದ ಸ್ಟಿಕ್ ಎನರ್ಜಿ ಬಂದು ಲವರ್ಸ್ ಕಾರ್ಡ್. ಸೊ ಎರಡೂ ಇದೆ. ಸೊ ದ ಅಂಡರ್ಸ್ಟ್ಯಾಂಡಿಂಗ್ ಹಿಯರ್, ಇಲ್ಲಿ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಎರಡು ಕಾರ್ಡೂ ಇಲ್ಲಿರೋದ್ರಿಂದ ಇಟ್ಸ್ ಲೈಕ್ ಡೆವಿಲ್ ಕಾರ್ಡ್ ಯೂಶಲಿ ಬಂದು ಇಟ್ ಈಸ್ ಅಬೌಟ್ ಎಕ್ಸ್ಟ್ರೀಮ್ ಅಬ್ಸೆಸ್ಡ್ ಇನ್ಸ್ಪಿರೇಷನ್. ಓಕೆ, ನಾವು ಏನನ್ನಾದರೂ ಪ್ರಾಜೆಕ್ಟ್ ಅಥವಾ ಲೆಟ್ಸ್ ಸೇ ನಾವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ವಿ ಲವ್ ದಟ್ ಪ್ರಾಜೆಕ್ಟ್, ಹಗಲು ರಾತ್ರಿ ನಿದ್ದೆ ಕೆಟ್ಟಾದ್ರೂ ನಾವು ಇದನ್ನು ಅಚೀವ್ ಮಾಡಲೇಬೇಕು. ದಟ್ ಅಬ್ಸೆಷನ್, ನಾವು ಇದನ್ನು ಇದನ್ನು ಅಚೀವ್ ಮಾಡ್ತೀವಿ. ಸೊ ಓವರ್ ಅಬ್ಸೆಷನ್ ಅಬೌಟ್ ಥಿಂಗ್ಸ್ ಇಸ್ ಡೆವಿಲ್ಸ್ ಕಾರ್ಡ್. ನಿಮ್ಮ ಬ್ಯಾಕ್ಗ್ರೌಂಡ್ ಎನರ್ಜಿ ಬಂದು ಇಟ್ ಈಸ್ ಆಲ್ ಸೇಕ್ರೆಡ್, ಇಟ್ ಈಸ್ ಬ್ಯೂಟಿಫುಲ್. ಸೊ ಯು ಮೇ ಫೀಲ್ ಹೈಲಿ ಇನ್ಸ್ಪಿರೇಷನಲ್ ನೆಕ್ಸ್ಟ್ ವೀಕ್ ಆಲ್ರೈಟ್ ವಿತ್ ದ ಡೆವಿಲ್ ಕಾರ್ಡ್. ಲೈಕ್ ಓವರ್ ಅಬ್ಸೆಷನ್, ಏನನ್ನಾದರೂ ಮಾಡೋದಕ್ಕೆ ದೇರ್ ಕ್ಯಾನ್ ಬಿ ಅಬ್ಸೆಷನ್, ಲೈಕ್ ಅದ್ರ ಬಗ್ಗೆ ಅಷ್ಟೊಂದು ಅಟ್ಯಾಚ್ಡ್, ಇಲ್ಲ ಇದನ್ನು ಮಾಡಬೇಕು ಅನ್ನೋ ಥರ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಸೊ ಡೋಂಟ್ ಗೆಟ್ ಅಬ್ಸೆಸ್ಡ್. ಓಕೆ, ಲೆಟ್ ಇಟ್ ಫ್ಲೋ. ಯಾವುದಾದ್ರೂ ವಿಚಾರದ ಬಗ್ಗೆ ನೀವು ಓವರಾಗಿ ಇನ್ವಾಲ್ವ್ ಆಗೋದಕ್ಕೆ ಹೋದಾಗ ಪುಲ್ ಯೋರ್ ಸೆಲ್ಫ್ ಬ್ಯಾಕ್. ಇಟ್ಸ್ ಓಕೆ, ಐಲ್ ಗಿವ್ ಇಟ್ ಟೈಮ್. ಅದು ಯಾವ ಟೈಮಿಗೆ ಆಗಬೇಕು ಅದು ಇಟ್ ವಿಲ್ ಲೆಟ್ ಇಟ್ ಟೇಕ್ ಇಟ್ಸ್ ಟೈಮ್. ಓಕೆ, ಐಲ್ ಟ್ರಸ್ಟ್ ದ ಪ್ರಾಸೆಸ್. ನಾನು ಯೂನಿವರ್ಸ್ನ, ನನ್ನ ಏಂಜಲ್ಸ್ನ, ನನ್ನ ಗೈಡ್ಸ್ನ ಟೈಮಿಂಗನ್ನ, ಡಿವೈನ್ ಟೈಮಿಂಗನ್ನ ಐಲ್ ಟ್ರಸ್ಟ್ ಆ್ಯಂಡ್ ಐ ವಿಲ್ ಗೋ ವಿತ್ ದ ಫ್ಲೋ. ಓಕೆ, ದೇರ್ ಈಸ್ ಎನ್ ಎಲಿಮೆಂಟ್ ಆಫ್ ಓವರ್ ಅಬ್ಸೆಷನ್. ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಪುಲ್ ಯೋರ್ ಸೆಲ್ಫ್ ಬ್ಯಾಕ್. ಯಾವಾಗ ನೀವು ಓವರಾಗಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಯಾವುದಾದ್ರೂ ವಿಚಾರದಲ್ಲಿ ಅಂತ ನಿಮ್ಗೆ ಅನ್ನಿಸ್ದಾಗ, ನಿಮ್ಮನ್ನು ನೀವು try to pull yourself back consciously. Okay, and the next card we have eight of cups. Yeah, you are going full-fledged. Group number 2, highly inspirational. You are so ready. ನಿಮ್ಮ ಫ್ಯೂಚರ್ಗೆ ಅಥವಾ ನೀವು ನೆಕ್ಸ್ಟ್ ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ ಅದನ್ನು ಮಾಡೋದಕ್ಕೆ ಯು ಆರ್ so ready.
ಬಟ್ ಒಂದು ಇಂಪಾರ್ಟೆಂಟ್ ವಿಚಾರ ನಿಮಗೆ ನೆಕ್ಸ್ಟ್ ವೀಕಿಗೆ, ದಿಸ್ ಜಸ್ಟಿಸ್ ಕಾರ್ಡ್, ದಿಸ್ ಇಸ್ ಅಬೌಟ್ ಬ್ಯಾಲೆನ್ಸ್, ದಿಸ್ ಈಸ್ ಅಬ್ಸೆಷನ್, ದಿಸ್ ಈಸ್ ಓವರ್ಲಿ ಅಬ್ಸೆಸ್ಡ್ ಏನನ್ನಾದರೂ ಮಾಡೋದ್ರ ಬಗ್ಗೆ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇಟ್ಸ್ ಓಕೆ ಫಾರ್ ಯು ಟು ರಿಲ್ಯಾಕ್ಸ್. ಅದು ಡೆಫಿನೆಟಾಗಿ ನೀವು ಏನು ಅಂದ್ಕೊಳ್ತಾ ಇದ್ದೀರಾ ನೀವು ಅದನ್ನು ಅಚೀವ್ ಮಾಡ್ತೀರಾ. ಬಟ್ ಡೋಂಟ್ ಓವರ್ ಡೂ ಇಟ್ ಆರ್ ಓವರ್ ಅನಲೈಸ್ ಇಟ್. ಆ್ಯಂಡ್ ಗ್ರೂಪ್ ನಂಬರ್ 1ಗೂ ದೆರ್ ವಾಸ್ ಅ ಕಾಷನ್, ಯು ಮೇ ಓವರ್ ಡೂ ಥಿಂಗ್ಸ್ ಅಂತ ಹೇಳಿ. ನಿಮಗೂ ಹಾಗೆ ಇದೆ, ಲೈಕ್ ಯು ಆರ್ ಸೋ ಇನ್ ಸಿಂಕ್, ಯು ಆರ್ ಗೋಯಿಂಗ್ ವಿತ್ ದ ಫ್ಲೋ ಆ್ಯಂಡ್ ಯು ಮೇ ಫೀಲ್ ಓವರ್ ಅಬ್ಸೆಸ್ಡ್. ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಇರ್ಬೋದು, ಅಥವಾ ಏನನ್ನಾದರೂ ತೊಗೊಂಡ್ರೆ, ಅಥವಾ ಏನನ್ನಾದರೂ ಟಾಪಿಕ್ ತೊಗೊಂಡ್ರೆ ಯು ಮೇ ಓವರ್ ಇನ್ವಾಲ್ವ್ ಅದರಲ್ಲಿ ನೀವು. ಸೊ ಯಾವಾಗ ನಿಮ್ಗೆ ಅನ್ಸುತ್ತೆ ಓಕೆ ಐ ಆಮ್ ಗೆಟಿಂಗ್ ಓವರ್ ಇನ್ವಾಲ್ವ್ಡ್ ಈ ವಿಚಾರದಲ್ಲಿ ಅಂತ ಹೇಳಿ, pull yourself back. Okay, but you are so ready. Group number 2, ನಿಮ್ಮ energy, it is so in alignment and in flow and in sync universe ಜೊತೆ, and things are looking very 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 good ನಿಮಗೆ. And very crisp, very clear Leo energy, lion energy, there is this fire energy. So ಇದೆಲ್ಲ ಇದ್ದಾಗ what happens is you are there are chances of getting restless. ಇಷ್ಟೊಂದು ಎನರ್ಜೆಟಿಕ್ ಆಗಿದ್ದಾಗ ನೀವು ಲೈಕ್ ಐ ಆಮ್ ರೆಡಿ, ಐ ವಾಂಟ್ ದಿಸ್, ಐ ಗೆಟ್ ದಿಸ್, ನಾನು ಏನು ಮಾಡ್ತೀನಿ, ಈ ಥರ ಎಕ್ಸೈಟ್ಮೆಂಟಲ್ಲಿದ್ದಾಗ ನೀವು ಅಂದ್ಕೊಂಡಿದ್ದು ಡಿಲೇ ಆದಾಗ, ಅಥವಾ ಕ್ಯಾನ್ಸಲ್ ಆದಾಗ, ಅಥವಾ ಸ್ವಲ್ಪ ಸ್ಲೋ ಆದಾಗ ಯು ಮೇ ಬಿಕಮ್ ಅ ಲಿಟಲ್ ರೆಸ್ಟ್ಲೆಸ್. ಬಿಕಾಸ್ ಡೆವಿಲ್ ಎನರ್ಜಿ ಇರೋದ್ರಿಂದ ದೇರ್ ಕ್ಯಾನ್ ಬಿ ದಿಸ್ ಎನರ್ಜಿ ಆಫ್ ಓವರ್ ಇನ್ವಾಲ್ವ್ಮೆಂಟ್ ಆ್ಯಂಡ್ ದೆನ್ ಡಿಸಪಾಯಿಂಟ್ಮೆಂಟ್. ನೀವು ಎಷ್ಟು ಹೈಯಲ್ಲಿ ಇರ್ತೀರಾ ಅಷ್ಟೇ ಚಾನ್ಸಸ್ ಇರುತ್ತೆ ಲೋಗೆ ರೀಚ್ ಆಗೋದು ವೆರಿ ಈಸಿಲಿ. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇದೊಂದು ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು, ಯು ಆರ್ ಸೋ ಹೈ. ಸೊ ನೀವು ಅಂದ್ಕೊಂಡಂಗೆ ನೀವು ಅಷ್ಟು ಫಾಸ್ಟಾಗಿ ಕೆಲಸಗಳಾಗಲಿಲ್ಲ ಅಂದರೆ ದೇರ್ ಆರ್ ಚಾನ್ಸಸ್ ಆಫ್ ಯು ಗೋಯಿಂಗ್ ಲೋ ಆಲ್ಸೋ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋದು ನೆಕ್ಸ್ಟ್ ವೀಕಿಗೆ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಓವರ್ ಇನ್ವಾಲ್ವ್ ಆದಾಗ, ಅಥವಾ ಓವರ್ ಆಗಿ ಎಮೋಷ್ನಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವುದಾದ್ರೂ ವಿಚಾರದ ಬಗ್ಗೆ, ಪುಲ್ ಯೋರ್ ಸೆಲ್ಫ್ ಬ್ಯಾಕ್, ಸ್ಲೋ ಡೌನ್ ಅ ಲಿಟಲ್ ಬಿಟ್. ಯು ಆರ್ ಆಬ್ಸಲ್ಯೂಟ್ಲಿ ಡೆಸ್ಟಿನ್ಡ್, ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನು ಅಚೀವ್ ಮಾಡೋದಕ್ಕೆ. ಬಟ್ ಹ್ಯಾವ್ ದಿಸ್ ಬ್ಯಾಲೆನ್ಸ್. ಓಕೆ, ಕಿಂಗ್ ಆಫ್ ವಾಂಡ್ಸ್ ಆ್ಯಂಡ್ ಪೇಜ್ ಆಫ್ ವಾಂಡ್ಸ್ ಎರಡು ಡಿಫ್ರೆಂಟ್ ಎನರ್ಜಿ ಬಟ್ ಸೇಮ್ ಎಲಿಮೆಂಟ್. ವಾಂಡ್ಸ್ ಬಂದು ಫೈರು, ಕಿಂಗ್ ಆಫ್ ಎನರ್ಜಿ ಇಸ್ ದ ಕಿಂಗ್ ಆಫ್ ಫೈರ್ಸ್. ಪೇಜ್ ಆಫ್ ವಾಂಡ್ಸ್ ಬಂದು ದ ಸ್ಪಾರ್ಕ್. ಸ್ಪಾರ್ಕ್ is page and fire, full blown fire is king energy. ಸೊ ಈ ಎರಡರಲ್ಲೂ you should be ready to switch. ಕೆಲವು ಸಲ ಎನರ್ಜಿ ಸ್ಪಾರ್ಕ್ ಅಷ್ಟೇ ಇರ್ಬೋದು, ಒಂದು ಸಣ್ಣ ಸ್ಪಾರ್ಕ್ ಇರ್ಬೋದು, ಯು ಶುಡ್ ಬಿ ಓಕೆ. ಬರೀ ಆ ಸ್ಪಾರ್ಕ್ ಇದ್ರೂ ಪರವಾಗಿಲ್ಲ, ಬಟ್ ದ ಫುಲ್ ಬ್ಲೋನ್ ಫೈರ್ ಆದ್ರೂ ಐ ಆಮ್ ರೆಡಿ ಫಾರ್ ದ್ಯಾಟ್ ಆಲ್ಸೋ. ಸೊ ಆ ಫ್ಲೆಕ್ಸಿಬಿಲಿಟಿ ಮತ್ತು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಆ್ಯಂಡ್ ಟು ಬಿ ಪೇಷಂಟ್, ರೆಸ್ಟ್ಲೆಸ್ ಆಗ್ದಿರಾ, ಇಟ್ಸ್ ಓಕೆ, ಲೆಟ್ ಇಟ್ ಟೇಕ್ ಇಟ್ಸ್ ಟೈಮ್, ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ. ಸೊ ದಿಸ್ ಕ್ಯಾನ್ ಬಿ ವಂಡರ್ಫುಲ್ ಎನರ್ಜಿ. ಬಟ್ ಇನ್ನೊಂದು ಹೇಳ್ತಾ ಇರೋದು, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ದಿಸ್ ಮೇ ಕನ್ಫ್ಯೂಸ್. ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಜೊತೆಗಿರೋವಂಥವ್ರು ಏನು ಇವತ್ತಿಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾರೆ, ಸೊ ನಿಮ್ಮ ಎಕ್ಸೈಟ್ಮೆಂಟಿಗೆ ಅವ್ರು ಮ್ಯಾಚ್ ಆಗದೆ ಇರ್ಬೋದು. ದೇ ಕ್ಯಾನ್ ಬಿ ಸ್ಪಾರ್ಕ್. ಅವರ ಎನರ್ಜಿ ಬಂದು ಜಸ್ಟ್ ಅ ಸ್ಪಾರ್ಕ್ ಇರ್ಬೋದು, ನಿಮ್ಮ ಎನರ್ಜಿ ಬಂದು ಫುಲ್ ಬ್ಲೋನ್ ಫೈರ್ ಇರ್ಬೋದು. ಸೊ ಎರಡು ಮ್ಯಾಚ್ ಆಗಲಿಲ್ಲ ಅಂತಂದರೆ ದೇರ್ ಕ್ಯಾನ್ ಬಿ ಅ ಕೈಂಡ್ ಆಫ್ ಮಿಸ್ಅಲೈನ್ಮೆಂಟ್. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇದ್ದು ಇಟ್ಸ್ ಟೋಟಲಿ ಫೈನ್. ಎಲ್ರಿಗೂ ನಿಮ್ಮಷ್ಟೇ ಎಕ್ಸೈಟ್ಮೆಂಟ್ ಇರಬೇಕಂತಿಲ್ಲ, ಎಲ್ಲರೂ ನಿಮ್ಮಷ್ಟೇ ಅಲೈನ್ಮೆಂಟಲ್ಲಿ ಇರಬೇಕಂತಿಲ್ಲ. ಯು ಗೋ ವಿತ್ ದ ಫ್ಲೋ, ಯು ಎಂಜಾಯ್ ಯುವರ್ ಎನರ್ಜಿ. ಮತ್ತು ಬೇರೆಯವ್ರಿಗೂ ಅವ್ರು ಯಾವ ಲೆವೆಲಲ್ಲಿದ್ದಾರೆ ಅದನ್ನು ಅಕ್ನಾಲೇಜ್ ಮಾಡಿ, ಅದನ್ನು ರೆಸ್ಪೆಕ್ಟ್ ಮಾಡಿ, ಅದನ್ನು ಆನರ್ ಮಾಡಿ, ಆ್ಯಂಡ್ ಜಸ್ಟ್ ಬಿ ವಿತ್ ದೆಮ್. ಓಕೆ, ಯು ಡೋಂಟ್ ಹ್ಯಾವ್ ಟು ಚೇಂಜ್ ದೆಮ್. ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದಕ್ಕೆ, ಅವ್ರಿಗೆ ತಿಳಿಸಿ ಹೇಳೋಕ್ಕೆ ಪ್ರಯತ್ನ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಲೆಟ್ ದೆಮ್ ಬಿ ದೆಮ್ ಆ್ಯಂಡ್ ಯು ಬಿ ಯು. ಓಕೆ, ಆ್ಯಂಡ್ ಯು ಎಂಜಾಯ್ ಯೋರ್ ಫೈರ್, ಲೆಟ್ ದೆಮ್ ಎಂಜಾಯ್ ದೇರ್ ಸ್ಪಾರ್ಕ್. ಎರಡೂ ಈಕ್ವಲಿ ಇಂಪಾರ್ಟೆಂಟ್. ಆ್ಯಂಡ್ ಆ ಬ್ಯಾಲೆನ್ಸ್ನ ತರೋದು ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು, ಬಿಕಾಸ್ ವಿ ಹ್ಯಾವ್ ಜಸ್ಟಿಸ್ ಹಿಯರ್. ಸೊ ದ್ಯಾಟ್
ಈಸ್ ಅಬೌಟ್ ಬ್ಯಾಲೆನ್ಸ್. ನಿಮ್ಮ ಲೈಫಲ್ಲಿ ಆ ಬ್ಯಾಲೆನ್ಸನ್ನು ತರೋದು ಇಟ್ ಈಸ್ ಸೋ ಇಂಪಾರ್ಟೆಂಟ್. ಬಟ್ ಅದರ್ವೈಸ್ ಯು ಹ್ಯಾವ್ ಅ ಫಂಟಾಸ್ಟಿಕ್ ಅಲೈನ್ಮೆಂಟ್. ಇವಾಗ ಮೇ ಬಿ ಅಲೈನ್ಮೆಂಟ್ ಇನ್ನೂ ಕಂಟಿನ್ಯೂ ಆಗುತ್ತೆ ಫಾರ್ ಅ ಲಾಂಗ್ ಟೈಮ್. ಏಕೆಂದರೆ ಯು ಆರ್ ಎಂಟರಿಂಗ್ ದಿಸ್ ಫೇಸ್ ಆಫ್ ಅಚೀವ್ಮೆಂಟ್ಸ್ ಆ್ಯಂಡ್ ಗುಡ್ ಥಿಂಗ್ಸ್, ಆಪರ್ಚುನಿಟೀಸ್. ಯು ಆರ್ ಎಂಟರಿಂಗ್, ನೀವು ಈ ಹೊಸ ಫೇಸಿಗೆ ಎಂಟರ್ ಆಗ್ತಾ ಇದ್ದೀರಾ. ಸೊ ಆಬ್ವಿಯಸ್ಲಿ ಯು ಆರ್ ವೆರಿ ಕ್ಯೂರಿಯಸ್, ಯು ಆರ್ ಎಕ್ಸೈಟೆಡ್. ಸಡನ್ನಾಗಿ ಈ ಡೋರ್ಸ್ ಎಲ್ಲ ಓಪನ್ ಆಗ್ತಾ ಇದೆ, ಎನರ್ಜಿ ಎಲ್ಲ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನಿಮ್ಮ ಕ್ಯೂರಿಯಾಸಿಟಿ, ನಿಮ್ಮ ಎಕ್ಸೈಟ್ಮೆಂಟಿಗೆ ಬೇರೆಯವ್ರು ಮ್ಯಾಚ್ ಆಗದೆ ಇರ್ಬೋದು. ಸೊ ಡೋಂಟ್ ಫೈಟ್ ವಿತ್ ದೆಮ್, ಅಥವಾ ಅವ್ರು ಯಾಕೆ ಹಿಂಗೆ ಇದನ್ನೆಲ್ಲ ಕ್ವೆಶನ್ ಮಾಡೋಕ್ಕೆ ಹೋಗಬೇಡಿ. ಯು ಎಂಜಾಯ್ ಯುವರ್ ಅಲೈನ್ಮೆಂಟ್ ಆ್ಯಂಡ್ ಯು ಬಿ ವಿತ್ ಯುವರ್ ಓನ್ ಎಕ್ಸೈಟ್ಮೆಂಟ್ ಆ್ಯಂಡ್ ಕ್ಯೂರಿಯಾಸಿಟಿ. ಬೇರೆಯವ್ರು ಯಾವ ಥರ ಇದ್ದಾರೆ ಅವ್ರಿಗೆ ಆ ರೀತಿ ಇರೋದಕ್ಕೆ ಜಸ್ಟ್ ಮೇಕ್ ಸ್ಪೇಸ್ ಫಾರ್ ದೆಮ್. And yeah, just go with the flow next week. Don't overthink, don't over involve with the devil energy. Don't over obsess. ತುಂಬ ಅಬ್ಸೆಸ್ ಮಾಡೋಕ್ಕೆ ಹೋಗಬೇಡಿ. ಲೈಕ್ ದೇರ್ ಇಸ್ ಅಬ್ಸೆಷನ್. ಇದು ಮಾಡಲೇಬೇಕು, ದೇರ್ ಇಸ್ ದಿಸ್ ಎಕ್ಸೈಟ್ಮೆಂಟ್. ಬಟ್ ಎಲ್ಲ ಒಂದು ವಾರದಲ್ಲಿ ಆಗೋದಿಲ್ಲ. ನೋ ದ್ಯಾಟ್. ಓಕೆ, ಸೊ ಒಂದು ವಾರದಲ್ಲಿ ಎಲ್ಲನೂ ನಾವು ಅಂದ್ಕೊಂಡಿದ್ದೆಲ್ಲ ಅಚೀವ್ ಮಾಡೋಕ್ಕಾಗಲ್ಲ. Just enjoy the energy and know that good things are coming. ಎಲ್ಲ ನೀವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಅಚೀವ್ ಮಾಡುವಂಥ ಎನರ್ಜಿ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇರೋದು. ಸೊ ಜಸ್ಟ್ ಎಂಜಾಯ್ ದ ಪ್ರಾಸೆಸ್. ಓಕೆ, ಸೊ ಡೋಂಟ್ ಗೆಟ್ ಓವರ್ ಅಬ್ಸೆಸ್ಡ್, ಜಸ್ಟ್ ಎಂಜಾಯ್ ದ ಪ್ರಾಸೆಸ್. ಆಲ್ ರೈಟ್. ಸೊ ಅದು ನಿಮ್ಮ ನೆಕ್ಸ್ಟ್ ವೀಕ್ ಎನರ್ಜಿ ಪ್ರೆಡಿಕ್ಷನ್ಸ್. ಗ್ರೂಪ್ ನಂಬರ್ 2 ನಿಮಗೆ ರೆಸನೇಟ್ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೇನು ಅನ್ನಿಸ್ತು, ನಿಮ್ಮ ಅಫರ್ಮೇಷನ್ಸು ಎಲ್ಲ ಕೆಳಗಡೆ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನಸ್ಸಾಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಬಟ್ ಡೋಂಟ್ ಗೆಟ್ ಓವರ್ಲಿ ಅಬ್ಸೆಸ್, ಡೋಂಟ್ ಗೆಟ್ ಓವರ್ ಎಕ್ಸೈಟೆಡ್. ಸೊ ಈ ಥರ ಓವರಾಗಿ ಅನ್ನಿಸ್ದಾಗ ಪುಲ್ ಯೋರ್ ಸೆಲ್ಫ್ ಬ್ಯಾಕ್. ಯಾವುದಾದ್ರೂ ಮೆಡಿಟೇಷನ್ ಪ್ರಾಕ್ಟೀಸ್ ಇಟ್ಕೊಳ್ಳಿ, ವಾಕಿಂಗಿಗೆ ಹೋಗಿ, ಎಕ್ಸಸೈಸ್ ಮಾಡಿ. ಈ ಎನರ್ಜಿನೆಲ್ಲ ಬರ್ನ್ ಮಾಡೋದಕ್ಕೆ ಇನ್ ಸಮ್ ವೇ ಸ್ವೆಟ್ ಮಾಡೋದು, ಇಟ್ ಈಸ್ ಆಲ್ ಗೋನ್ ಟು ಹೆಲ್ಪ್ ಯು. ಆಲ್ ರೈಟ್. ಸೊ ದಟ್ಸ್ ಆಲ್ ಐ ಹ್ಯಾವ್. ಗ್ರೂಪ್ ನಂಬರ್ 2, ಹ್ಯಾವ್ ಅ ಫಂಟಾಸ್ಟಿಕ್ ವೀಕ್ ಅಹೆಡ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.